ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ. ಈ ವಿಷಯ ಯಾತಕ್ಕೆ ಪ್ರಾರಂಭ ಆಗ್ತದೆ ಅಂತಂದರೆ, ಭಾಳಷ್ಟು ಮಂದಿಗೆ ಯಾವುದನ್ನು ಸೇರಿಸಿ ನೋಡ್ತಕ್ಕಂಥದ್ದು, ಸೇರಿಸಿ ಕೇಳಿಸ್ಕೊಳ್ತಕ್ಕಂಥದ್ದು ಅಥವಾ ಸೇರಿ ಮಾಡ್ತಕ್ಕಂಥ ಕೆಲಸ, ಯಾವುದನ್ನು ಬೇರೆಯಾಗಿ ನೋಡಬೇಕು ಅಂತಕ್ಕಂಥದ್ದು ವಿಷಯ ಸ್ವಲ್ಪ ಡೆಪ್ತ್ ಆಗಿದೆ. ಬಟ್ ಸ್ಟಿಲ್ ಇದನ್ನು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಚಯವನ್ನು ನಿಧಾನವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನದಿಂದ ಹೇಳ್ತೇನೆ. ಇವತ್ತೆಲ್ಲ ಗೌರಿ ಹಬ್ಬವನ್ನು ಮಾಡ್ಕೊಂಡಿರ್ತಕ್ಕಂಥ ಸಂಭ್ರಮದಲ್ಲಿರ್ತೀರ. ಹೋಪ್ಫುಲಿ ಹೆಣ್ಣುಮಕ್ಕಳು ಮಾಡ್ತಕ್ಕಂಥದ್ದು ಅಂತಾರೆ. ಆದರೆ ಒಂದು ಸ್ತ್ರೀ ದೇವತೆ, ಹೆಣ್ಣಿನ ದೇವತೆಯಾಗಿ ಪೂಜೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯದಲ್ಲಿ ಬಂದಿರತಕ್ಕಂಥವ್ರು ನಾವೆಲ್ಲರೂ ಕೂಡ. ಸೊ ಇಲ್ಲಿ ವಿಷಯ ಏನು, ನಾನು ಎಲ್ಲಿ ಶುರು ಮಾಡಿದೆ, ಎಲ್ಲಿ ಹೋಗ್ತಿದೆ ಅಂತಕ್ಕಂಥದ್ದಕ್ಕೆ ಹೇಳಬೇಕು ಅಂತಂದರೆ, ಈ ಸೇರಿಸಿ ಬಿಡಿಸಿ ಭಾಗ ಮಾಡಿ ಇದೆಲ್ಲ ಭಾಷೆಯಲ್ಲಿ ಆಗಿರ್ಬೋದು, ನಾವು ನಡ್ಕೊಳ್ತಕ್ಕಂಥ ವಿಧಾನದಲ್ಲಾಗಿರ್ಬೋದು, ಇಲ್ಲ ಅಂದರೆ ನಾವು ನೋಡ್ತಕ್ಕಂಥ ವಿಧಾನದಲ್ಲಾಗಿರಬಹುದು. ಸೊ ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಈ ಹಬ್ಬದ ವಿಷಯಕ್ಕೂ ಈ ಸೇರಿಸೋದು, ಡಿವೈಡ್ ಮಾಡೋದು ಏನಕ್ಕೇನಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಆ ಚಿಕ್ಕ ಬೆಳಕಿದೆ ನೋಡಿ, ನಿಮ್ಮ ಮನಸ್ಸಿನಲ್ಲೋ ಅಥವಾ ನಿಮ್ಮ ಮೆದುಳಿನಲ್ಲೋ ಆಗ್ತಕ್ಕಂಥ ಅದನ್ನು ನಾವು ಹೇಳ್ತೇವೆ. ಇಟ್ಸ್ ಸಮ್ಟೈಮ್ಸ್ ನಾವು ಎಲ್ಲರೂ ಮಾತಾಡೋಕಾದ್ರೆ ಟ್ಯೂಬ್ಲೈಟು ಅರ್ಥ ಮಾಡ್ಕೋ ಅಂತ. ಸೊ ಯಾಕೆ ಅಂತಂದರೆ, ಆ ಟ್ಯೂಬ್ಲೈಟ್ ಅನ್ನೋ ಪದ ಏನಪ್ಪ ಅಂತಂದರೆ, ಅದು ಮಿಣಕ್ ಅನ್ನಬಾರ್ದು. ಅದು ತುಂಬ ಹಳೆಯದಾದಾಗ ಅದು ನೀವೆಲ್ಲ ಗಮನಿಸಿರ್ತೀರ, ಅದು ಹೊತ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ಕಡೆ ಲೈಟಾಗಿ ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಸಡನ್ನಾಗಿ ಬೆಳಕು ಆಫ್ ಆಗಿ ಆನ್ ಆಗಿ ಟ್ಯೂಬ್ಲೈಟ್ ಆಫ್ ಆಗೋದು, ಆಮೇಲೆ ಮತ್ತೆ ಬರೋದು. ದೀಸ್ ಆರ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಅದನ್ನು ನಾವು ಜ್ಞಾನಕ್ಕೆ ನಾವು ಅದನ್ನು ಬಳಸ್ತಕ್ಕಂಥ ಪದ. ಸೊ ಇದರಲ್ಲಿ ಅಂಥ ಕೆಟ್ಟದ್ದೇನಿಲ್ಲ. ಟ್ಯೂಬ್ಲೈಟ್ ಅನ್ನೋದು ಏನಪ್ಪ ಅಂತಂದರೆ, ಆ ಜ್ಞಾನದ ಬೆಳಕನ್ನು ಬೆಳಗಿಸ್ಕೋ ಅಂತ ಹೇಳಿ. ಸೊ ಈಗ ನಾನು ಹೇಳಿದ ವಿಷಯದಿಂದ ಇಲ್ಲಿಗೆ ಜ್ಞಾನದ ಬೆಳಕಿಗೂ ಹಬ್ಬಕ್ಕೂ ಬಿಡಿಸೋದು ಸೇರಿಸೋದಕ್ಕೂ ತುಂಬ ಲ್ಯಾಗ್ ಮಾಡ್ತೀನಲ್ವ. ಲ್ಯಾಗ್ ಮಾಡೋ ಉದ್ದೇಶ ಕೂಡ ಇದೆ. ಅರ್ಥ ಆಗದೆ ಆಯಿತು ಅಂತ ತಿಳ್ಕೊಳ್ತಕ್ಕಂಥವ್ರಿಗೆ ಅರ್ಥ ಆಗೋದು ಬೇಡ ಅನ್ನೋದಕ್ಕೋಸ್ಕರನೇ ಭಾಳಷ್ಟು ಬಾರಿ ನನ್ನ ವಿಷಯವನ್ನು ಸ್ವಲ್ಪ ಎಳಿತೀನಿ. ಸೊ ಕಮ್ ಟು ದ ಪಾಯಿಂಟ್. ಎಲ್ಲರೂ ಕೂಡ ಗೌರಿಯ ಹಬ್ಬವನ್ನು ಮಾಡ್ಕೊಂಡಿದ್ದೀರಾ. ಹೆಣ್ಣು ಮಕ್ಕಳಿಗೆಲ್ಲರಿಗೂ ಕೂಡ ನಮ್ಮ ಒಂದು ಹೆಂಗೆ ಹೇಳಬೇಕು, ಸಹೋದರನಾಗೋ ಅಥವಾ ಒಂದು ಗೌರವಯುತ ಸ್ಥಾನದಲ್ಲಿ ಹೆಣ್ಣು ಮಕ್ಕಳು ಹೆಣ್ಣು ಮಗು ಅಂತಂದರೆ ಮಗಳಾಗ ಕೂಡ ನೋಡ್ತಕ್ಕಂಥದ್ದು, ಪುಟ್ಟ ಮಕ್ಕಳಿದ್ದರೆ ಮಗುವಿನ ರೀತಿಯಲ್ಲಿ ನೋಡ್ತಕ್ಕಂಥದ್ದು. ಸೊ ಈ ಸ್ಥಾನ ಅಂತಕ್ಕಂಥದ್ದು ತೆಗೆದುಕೊಳ್ಳೋದ್ರಲ್ಲೂ ಕೂಡ ಪ್ರಾಮುಖ್ಯತೆ ಇರ್ತದೆ. ಸೊ ಈಗ ಎಲ್ರಿಗೂ ಕೂಡ ಗೌರಿಯ ಹಬ್ಬದ ವಿಶೇಷತೆಯನ್ನು ನಾನು ಹೇಳೋದಕ್ಕೆ ಹೋಗ್ತಾ ಇಲ್ಲ. ನಾನು ಈಗ ಏನೋ ವಿಚಾರವನ್ನು ನೋಡ್ತಾ ಇದ್ದಾಗ ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದದ್ದನ್ನು ನೋಡಿದೆ. ಗಣಪತಿಯ ಸೊಂಡಲು ಎಡಕ್ಕಿರ್ತಕ್ಕಂತಹ ಗಣಪತಿಗೆ ಪೂಜೆ ಮಾಡಬೇಕಾ, ಬಲಕ್ಕೆ ಇರ್ತಕ್ಕಂತಹ ಗಣಪತಿಗೆ ಪೂಜೆ ಮಾಡಬೇಕಾ, ಅನಂತರದಲ್ಲಿ ನಾಮವನ್ನು ಹಣೆಯಲ್ಲಿರ್ತಕ್ಕಂತಹ ನಾಮದಲ್ಲಿ ವಿಶೇಷತೆಗಳಿರ್ತದೆ. ಅನಂತರದಲ್ಲಿ ನಾವು ಹೊರಗಡೆ ಬಂದಾಗ ದೊಡ್ಡ ಗಣೇಶಗಳು, ದಶಾವತಾರದ ಗಣಪತಿಗಳನ್ನೆಲ್ಲ ಕೂಡಿಸ್ತಾರೆ. ಬೇರೆ ಬೇರೆ ವಿಧಾನಗಳಲ್ಲಿ ಗಣಪತಿಯನ್ನು ನೋಡಬೇಕು ಅಂದ್ಕೊಳ್ತಾರೆ. ಬಟ್ ಅದು ವಿಚಾರ ನಾನು ಅದನ್ನು ವಿಶ್ಲೇಷಣೆ ಮಾಡೋದಕ್ಕೂ ಹೋಗೋದಿಲ್ಲ. ನಾನು ಈ ಮನೆಯಲ್ಲಿ ಮಾಡ್ತಕ್ಕಂತಹ ಪೂಜೆಯ ಬಗ್ಗೆ ಹೇಳೋದಕ್ಕೆ ಒಂದಷ್ಟು ಪ್ರಯತ್ನ ಮಾಡ್ತೇನೆ. ಇದರಲ್ಲಿ ಭಾಳಷ್ಟು ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂತಂದರೆ, ಹಿಂದಿನ ಕಾಲದಲ್ಲಿ ಈ ಹಬ್ಬವನ್ನು ಒಂದು ವಿಚಾರವಾಗಿ ಇಟ್ಕೊಳ್ತಾ ಇದ್ದರು. ಅದರ ಹಿಂದೆ ಒಂದು ನೀತಿ ಕಥೆಯನ್ನು ಇಡ್ತಾಯಿದ್ರು. ನಾವೆಲ್ಲ ಏನು ಮಾಡ್ತೀವಿ, ಬೆಳಗ್ಗೆ ಅಥವಾ ಹಿಂದಿನ ದಿನ ಸಾಯಂಕಾಲ ಗಣಪತಿ ಗೌರಿಯನ್ನು ತರ್ತೇವೆ. ಗೌರಿ ಹಬ್ಬವನ್ನು ಮೊದಲನೇ ದಿನ ಮಾಡ್ಕೊಂಬಿಡ್ತೇವೆ. ಮತ್ತು ಗಣೇಶನ ಹಬ್ಬವನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ತೇವೆ. ಯಾಕಂದರೆ ಮೊದಲನೇ ಸ್ಥಾನ ತಾಯಿಗೆ ಇರಬೇಕು ಅಂತ ಹೇಳಿ ತಾಯಿಗೆ ಮೊದಲನೇ ದಿನ ನಾವು ಪೂಜೆ ಮಾಡ್ತಕ್ಕಂಥದ್ದನ್ನೆಲ್ಲ ನಾವು ಗಮನಿಸಿರ್ತಕ್ಕಂಥದ್ದು. ಈ ಗೊಂದಲಗಳು ಯಾಕೆ ಸೃಷ್ಟಿಯಾಗ್ತದೆ ಅಂತ ಇದರಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಮ್ಮ ಒಂದು ದೈನಂದಿನ ವಿಚಾರದಲ್ಲಿ ನಮ್ಮ ಒಂದು ಏನಂತೀವಿ ತಿಳುವಳಿಕೆಗೆ ತೆಗೆದುಕೊಳ್ತಕ್ಕಂಥದ್ದು ಅಂತ ಹೇಳ್ತೇನೆ. ಈಗ ದೊಡ್ಡ ಪದಗಳನ್ನು ನಾನು ಬಳಸ್ಬಿಟ್ಟೆ ಅಂತಂದರೆ ಸಣ್ಣದಾಗಿ ಕೆಲವರಿಗೆ ಅಂದರೆ
ಇದನ್ನು ನಾನು ಈ ವಿಡಿಯೋ ಮಾಡಬೇಕಾದ್ರೆ ಒಂದು ವಿಷಯ ಬರ್ತದೆ. ಅಂದರೆ ಈ ವಿಡಿಯೋನ ನೀವು ಯಾರಿಗೆ ಮಾಡ್ತಿದ್ದೀರಾ, 18+ ಅಥವಾ ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಅಥವಾ ಮಕ್ಕಳಿಗೆ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ನನ್ನ ವಿಡಿಯೋ ಮಕ್ಕಳಿಗೆ ದೊಡ್ಡವ್ರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಕ್ಕಂಥವ್ರಿಗೆ ಅಂತ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ತಿಳುವಳಿಕೆ ಅಂತಕ್ಕಂಥದ್ದು ಬಿಡಿ, ಜ್ಞಾನ ಅಂದರೆ ಅದು ಅತ್ಯಂತ ದೊಡ್ಡ ಪದ ಆಗ್ತದೆ. ಈ ತಿಳುವಳಿಕೆ ಅಂತಕ್ಕಂಥದ್ದು ಪುಟ್ಟ ಮಕ್ಕಳಿಂದ ಹಿಡಿದು 60 ವರ್ಷ 70 ವರ್ಷದವರೆಗೂ ಕೂಡ ಎಲ್ಲರಿಗೂ ಸಾಮಾನ್ಯವಾಗಿ ಇರ್ತದೆ. ಆದರೆ ಇನ್ನೂ ಬೆಳೆಯೋ ಹಂತದಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳುಗಳಿಗೆ ಇರೋದಿಲ್ಲ ಸಹಜವಾಗಿ. ಅವ್ರು ನೋಡಿರ್ತಾರೆ, ಅದು ಹಾಕಿದ್ರೆ ಅದು ನೋಡ್ತಿರ್ತಾರೆ ಮಕ್ಕಳು, ಆ ಚಿಕ್ಕ ರೈಮ್ಸ್ಗಳು ಅದು ಇದು ನೋಡ್ಕೊಂಡು ಅವ್ರು ಬೆಳೀತಿರ್ತಾರೆ. ಬಿಕಾಸ್ ದೇ ಡೋಂಟ್ ನೋ ವಾಟ್ ಇಟ್ ಈಸ್ ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದೇನೋ ಬೊಂಬೆ ಬರ್ತಿದೆ, ದೇ ಫೀಲ್ ಹ್ಯಾಪಿ. ಅವ್ರು ಹ್ಯಾಪಿಯಾಗಿದ್ದಾರೆ ಅನ್ನೋದನ್ನು ನಾವು ಅಂದ್ಕೊಂಡಿರ್ತೀವಿ, ಬಟ್ ವಿ ಡೋಂಟ್ ನೋ ವೆದರ್ ದೇ ಆರ್ ಹ್ಯಾಪಿ ಆರ್ ನಾಟ್ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಇಲ್ಲಿ ವಿಷಯಕ್ಕೆ ಬಂದಾಗ ನಾನು ಈ ಗಣಪತಿಯ ಹಬ್ಬದಲ್ಲಿ ಈ ಸೊಂಡಿಲುಗಳ ವಿಚಾರದಲ್ಲಿ ನೋಡಿ, ಅದರ ಅನುಕೂಲಕ್ಕೆ ತಕ್ಕಂತೆ ಅದು ಆಹಾರವನ್ನು ಸ್ವೀಕಾರ ಮಾಡ್ತದೆ. ಅದಕ್ಕೆ ಕೈ ಭಗವಂತ ಕೊಟ್ಟಿಲ್ಲ, ಅದು ಸೊಂಡಿಲಿನಿಂದ ತೆಗೆದುಕೊಂಡು ಅದರ ಬಾಯಿಗೆ ಅದನ್ನು ಫುಡ್ಡನ್ನು ಫೀಡ್ ಮಾಡಿಕೊಳ್ಳುತ್ತೆ, ಅದರ ಆಹಾರವನ್ನು ಸ್ವೀಕಾರ ಮಾಡುತ್ತೆ. ಸೊ ಇಲ್ಲಿ 4 ಕಾಲಿರ್ತದೆ, ಆ ಕೈ ಬದಲಿಗೆ ಅದು ಸೊಂಡಲನ್ನು ಬಳಸ್ತಕ್ಕಂಥದ್ದು. ಅದು ಬಲಗಡೆಗೆ ಇದೆ ಅಂತಂದರೆ ಅದು ಬಲಗಡೆಯಿಂದ ಹಿಂಗೆ ತೊಗೊಂಡು ಹಿಂಗೆ ತಿನ್ನೋದಕ್ಕೆ ಅಂತ ಹೀಗೆ ಇಟ್ಕೊಂಡಿರ್ಬೋದು, ಅಥವಾ ಎಡಗಡೆಯಿಂದ ಹೀಗೆ ಇಟ್ಕೊಂಡಿರ್ಬೋದು. ಇದರಲ್ಲಿ ವೈಜ್ಞಾನಿಕವಾಗಿ ನೀವು ಅಂದರೆ ಗಮನಿಸ್ತಕ್ಕಂಥದ್ದನ್ನು ಕಲ್ತ್ಕೋಬೇಕಾಗತ್ತೆ. ಇದರಲ್ಲಿ ಹೊಸ ಪ್ರಶ್ನೆಗಳು ಉದ್ಭವ ಆಗೋದು ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಇನ್ನು ಎರಡನೇ ವಿಚಾರವಾಗಿ ಹೇಳಕ್ಕೆ ಬಂತೆ ಅಂತಂದರೆ ಈ ನಾಮದ ವಿಷಯ. ಇದು ಶಾಸ್ತ್ರಗಳಿಂದ ಬಂದಿರತಕ್ಕಂಥದ್ದು. ಮನೆಯ ಪದ್ಧತಿಗಳು ಆಚಾರಗಳು ಇದ್ರ ಹಿಂದೆ ಸೂಕ್ಷ್ಮವಾಗಿ ಕೆಲಸ ಮಾಡ್ತದೆ. ಕೆಲವರು ಏನು ಮಾಡ್ತಾರೆ, ಈ ಅಂಗಾರ ಅಕ್ಷತೆಯನ್ನು ಇಟ್ಕೊಳ್ಳೋದು, ಅಂಗಾರ ಅಕ್ಷತೆಯ ರೀತಿಯಲ್ಲಿ ನಾಮವನ್ನು ಇರ್ತಕ್ಕಂಥದ್ದನ್ನು ಒಂದಷ್ಟು ಪಂಗಡದ ಜನ ತೆಗೆದುಕೊಂಡು ಹೋಗ್ತಾರೆ. ಮತ್ತಷ್ಟು ಜನ ಈ ಅಡ್ಡ ಇರ್ತಕ್ಕಂಥದ್ದನ್ನು ಇಟ್ಕೊಳ್ತಾರೆ. ಇನ್ನು ಕೆಲವು ಮಂದಿ ಶಂಖಚಕ್ರ ಇರೋದನ್ನು ಕೊಡಿ, ಮತ್ತು ಮಧ್ಯದಲ್ಲಿ ಒಂದು ನಾಮ ಇರ್ತಕ್ಕಂಥದ್ದು, ಬಿಳಿ ನಾಮವನ್ನು ಇಟ್ಟಿರ್ತಕ್ಕಂಥದ್ದು, ಕೆಂಪು ನಾಮವನ್ನು ಇಟ್ಟಿರ್ತಕ್ಕಂಥದ್ದು, ಈ ಥರದ್ದೆಲ್ಲ ಬರ್ತದೆ. ಇದು ಅವರವರ ಏನದು ಈ ಮನೆಯಲ್ಲಿ ಅವರಿಗೆ ಪಾರಂಪರೆಯಾಗಿ ಬಂದಿರತಕ್ಕಂಥದ್ದು. ಹಿಂದಿನ ದೊಡ್ಡವರು ಹೇಳಿರ್ತಕ್ಕಂಥ ವಿಷಯಗಳು ಅವ್ರ ಮನೆಯಲ್ಲಿ ಇರ್ತದೆ, ನೀವು ಈ ಥರದ್ದೇ ಇಡಬೇಕು ಅಂತ. ಕೆಲವರು ಏನು ಮಾಡ್ತಾರೆ ಅಂದರೆ ಖಾಲಿ ಇರ್ತದೆ, ಅಲ್ಲೇನಿರಲ್ಲ, ಅವರು ಯಾವುದು ಬೇಕೋ ಅದು ಇಟ್ಕೊಂಡು ತೆಗೆದುಕೊಂಡು ಹೋಗೋವಂಥದ್ದನ್ನು ಕೂಡ ನಾವು ವಿಶೇಷವಾಗಿ ಗಮನಿಸಿರ್ತೀವಿ. ಸರಿ, ಇದೆಲ್ಲ ಯಾತಕ್ಕೆ ಮಾಡಬೇಕಾಗಿದ್ದರೆ ನೋಡಿ, ಒಂದು ಏಕಾಗ್ರತೆಗೋಸ್ಕರ ಮಾಡ್ಕೊಳ್ತಾರೆ. ನಮ್ಮ ಹಬ್ಬದ ಆಚರಣೆಯ ಹಿಂದೆ ಬಹಳಷ್ಟು ವೈಜ್ಞಾನಿಕ ಕಾರಣಗಳಿದೆ. ಏಕಾಗ್ರತೆ ಏನು? ನಿತ್ಯ ಇದ್ದಿದ್ದೇ ಇದ್ದರೆ ಮನುಷ್ಯನಿಗೆ ಸಹಜವಾಗಿ ಇದು ಮನಸ್ಸಿಗೆ ಸಂಬಂಧಪಟ್ಟಂತೆ. ನಿತ್ಯ ಅದೇ ಎದ್ದೇಳು, ಅದೇ ಕೆಲಸ, ಓಡು, ಆಫೀಸ್ಗೆ ಹೋಗು, ನಾನು ಹೇಳ್ತಕ್ಕಂಥ ಬಿಸ್ನೆಸ್ ಮಾಡೋರು ಬಿಸ್ನೆಸ್ಗೆ ಹೋಗು, ಇಲ್ಲ ಹೊರಗಡೆ ಅಂಗಡಿ ಇಟ್ಟರು ಅಂಗಡಿ ನೋಡ್ಕೊ, ಇದೇ ನಿರಂತರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವರ್ಷ ಪೂರ್ತಿ, ಇನ್ನೊಂದು ವರ್ಷ ಮತ್ತೊಂದು ವರ್ಷ ಅಂದರೆ ಈ ಮನಸ್ಸು ಬದಲಾವಣೆಯನ್ನು ಕೇಳ್ತಾ ಇರ್ತದೆ. ಸೊ ಏನಾಗುತ್ತೆ, ನಿಮಗೆ ಆ ಮನೆಯನ್ನು ಶುದ್ಧಿ ಮಾಡ್ಕೊಳ್ತೀರಾ. ಹಬ್ಬ ಅಂತಂದ ತಕ್ಷಣ ಮನೆಯೆಲ್ಲ ಒರೆಸ್ತೀರಾ, ಶುದ್ಧಿ ಮಾಡ್ತೀರಾ, ನೆಲ ಒರೆಸ್ತೀರಾ, ಮನೆ ಮುಂದೆ ಚಿಕ್ಕದಾಗಿ ಹಾಕೋ ರಂಗೋಲಿ, ದೊಡ್ಡ ರಂಗೋಲಿ ಹಾಕ್ತೀರಾ. ಮನೇಲಿ ಏನೋ ಒಂದು ಕಾಣದ ಸಡಗರ ಶುರು ಆಗುತ್ತೆ. ನಿದ್ದೆ ತಕ್ಷಣ ಎಲ್ಲ ತಲೆ ಸ್ನಾನ ಎರ್ಕೋಬೇಕು ಅಂಥೇಳಿ ತಲೆ ಸ್ನಾನ ಮಾಡ್ತೀರಾ. ಶುಕ್ರವಾರ ಮಂಗಳವಾರ ಮಾಡೋರು ಇದ್ದಾರೆ, ಅದು ಬೇರೆ ವಿಷಯ. ವಿಶೇಷವಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಮನೆಯಲ್ಲಿ, ಕೆಲವರು ಮನೆಗಳಲ್ಲಿ ಹಬ್ಬದ ದಿನ ಅದನ್ನೇನು ಹೇಳ್ತಾರೆ, ಈ ಎಣ್ಣೆ ಶಾಸ್ತ್ರವನ್ನು ಮಾಡ್ತಕ್ಕಂಥ ಪದ್ಧತಿ ಕೆಲವರು ಮನೆಗಳಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ಯಾತಕ್ಕೋಸ್ಕರ ಮಾಡ್ತಾರೆ ಅಂದರೆ ಇದ್ರ ಹಿಂದೆ ಒಂದೊಂದಕ್ಕೂ ಕೂಡ ಒಂದೊಂದು ವಿಶೇಷವಾದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡಕ್ಕೂ ಉತ್ತೇಜನ ಕೊಡ್ತಕ್ಕಂಥದ್ದು, ಆರೋಗ್ಯವರ್ಧಕವಾಗಿ. ಮತ್ತು ನೋಡಿ, ಆರೋಗ್ಯಕ್ಕೆ ಸಹ ಸಂಬಂಧಪಟ್ಟಂತೆ ಆರೋಗ್ಯವನ್ನು ಕೂಡ ಉತ್ತಮ ಸ್ಥಿತಿಗೆ ಕರ್ಕೊಂಡು ಹೋಗ್ತಕ್ಕನ್ನೋದಕ್ಕೋಸ್ಕರ ಈ ಹಬ್ಬಗಳನ್ನು ಆಚರಣೆಯಲ್ಲಿ ತೆಗೆದುಕೊಂಡ್ಬಂದರು. ಪ್ರತಿ ಹಬ್ಬಕ್ಕೂ ವಿಭಿನ್ನತೆಯನ್ನು ಕೂಡ ಇಟ್ಟರು. ನೀವೆಲ್ಲ ಗಮನಿಸಬೇಕು. ನಾವು ಗಣೇಶನ ಹಬ್ಬವನ್ನು ಮಾಡಿದ ಥರನೇ ನಾವು ಈ ದುರ್ಗಾಷ್ಟಮಿಯನ್ನು ಮಾಡೋದಿಲ್ಲ, ಕೃಷ್ಣಾಷ್ಟಮಿಯನ್ನು ಮಾಡೋದಿಲ್ಲ. ನೀವು ಇದನ್ನೆಲ್ಲ ಸೂಕ್ಷ್ಮವಾಗಿ ತಿಳಿದುಕೊಂಡಾಗ ಮಾತ್ರ ಯಾಕೆ ಈ ಹಬ್ಬದ ವಿಚಾರಗಳನ್ನೆಲ್ಲ ನಾವು ಅದನ್ನು ಎಷ್ಟು ವಿಶ್ಲೇಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಎಣ್ಣೆ ಶಾಸ್ತ್ರ ಮಾಡಿಕೊಂಡು ತಲೆಯ ಸ್ನಾನವನ್ನು ಮಾಡಿ ದಿನ ಹಾಕ್ಕೊಳ್ಳೋ ಬಟ್ಟೆ ಇಲ್ಲದೆ ಇರ್ತಕ್ಕಂಥ ನೋಡಿ, ಇಲ್ಲಿ ಕೂಡ ಅಷ್ಟೇ. ಎಲ್ಲವನ್ನು ಕೂಡ ನೀವು ಕಥೆಯ ಕೊನೆಯ ಭಾಗದಲ್ಲಿ ಹೇಳೋದನ್ನು ನಾನು ಇಲ್ಲಿ ಮತ್ತೆ ಹೇಳ್ತೀನಿ. ಯಥಾಶಕ್ತಿ ಅಂತ ಹೇಳ್ತಾರೆ. ನಿಮ್ಮ ಹಬ್ಬದ ಆಚರಣೆ ಯಥಾಶಕ್ತಿಯಾಗಿರಬೇಕು ಅನ್ನೋದನ್ನು
ಬಹಳ ಅದ್ಭುತವಾಗಿ ಹೇಳ್ತಾರೆ. ಅದು ಒಂದು ಪದ, ಯಥಾಶಕ್ತಿ ಅನ್ನೋ ಒಂದೇ ಒಂದು ಪದ ನಿಮ್ಮ ಹಬ್ಬದ ಚಿತ್ರಣವನ್ನು ತೋರಿಸುತ್ತೆ. ಅಂದರೆ ಯಾರ ಯೋಗ್ಯತಾನುಸಾರಕ್ಕೆ ಅವರವರ ಹಬ್ಬಗಳು. ನನ್ನ ಹತ್ರ ಜಾಸ್ತಿ ಇದೆ, ನಾನು ಅನುಕೂಲ ಇದ್ದೀನಿ, ನಾನು ಚೆನ್ನಾಗಿ ಮಾಡ್ಕೊಳ್ತೀನಿ ಅನ್ನೋರು ಮಾಡ್ಕೊಳ್ತಾರೆ. ನನ್ನ ಹತ್ರ ಏನೂ ಇಲ್ಲ ಅನ್ನೋರು ಒಂದು ಮಣ್ಣಿನ ವಿಗ್ರಹವನ್ನು ತೆಗೆದುಕೊಂಡ್ಬಂದು ಅದರ ಕಥೆ ಕೇಳಬೇಕು ನೀವು. ಕತೆ, ಗಣಪತಿಯ ಹಬ್ಬದ ಕಥೆ ಏನಿದೆ, ನೀತಿಕತೆಗಳವೆಲ್ಲ ಕೂಡ ನೀತಿಕತೆ. ನಾವು ನಮ್ಮ ಹಬ್ಬ, ನಮ್ಮ ಶ್ರೇಷ್ಠತೆ, ನಾವೇನು ಮಾಡ್ತಿದ್ದೀವಿ, ನಾವು ಏನಕ್ಕೆ ಮಾಡ್ತಿದ್ದೀವಿ, ಇದರ ಅರ್ಥಗಳನ್ನು ತಿಳಿದುಕೊಂಡು ನೀವು ಹಬ್ಬವನ್ನು ಆಚರಣೆಗಿಳಿದಾಗ ಅದರಲ್ಲಿ ಸಿಗ್ತಕ್ಕಂಥ ಸಂತೋಷನೇ ಬೇರೆ. ಈಗ ಜಾಯಿಂಟ್ ಫ್ಯಾಮಿಲೀಸ್ಗಳಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ, ಅಣ್ಣ ತಮ್ಮ ಒಂದು ಕಡೆ ಸೇರ್ತಾರೆ. ಒಂದೇ ಮನೇಲಿದ್ದರೆ ಸೇರೋದೇನಿಲ್ಲ, ಅವ್ರು ಅಲ್ಲೇ ಇರ್ತಾರೆ. ಅಕಸ್ಮಾತ್ ಅವ್ರು ದೂರ ದೂರ ಇದ್ದರೆ ಹಬ್ಬ ಒಂದೇ ಕಡೆ ಮಾಡೋಣ, ಚೆನ್ನಾಗಿರ್ತದೆ. ಎಲ್ಲ ಒಂದು ಬಂದರೆ ಯಾಕೆ ಎರಡೆರಡು ಕಡೆ ಮಾಡ್ಕೊಳ್ಳೋದು, ಎಲ್ಲ ಒಂದು ಕಡೆ ಸೇರ್ದಂಗೆ ಆಗುತ್ತೆ. ಬೆಳಗ್ಗಿಂದ ಸಂಜೆವರೆಗೂ ಕೂಡ ಒಬ್ರಿಗೊಬ್ಬರು ಅನುಕೂಲಿಸ್ಕೊಂಡು, ನನ್ನ ಕೈಯಲ್ಲಿ ಆ ಟೈಮಲ್ಲಿ ನಾನು ಅಡುಗೆ ಮಾಡ್ತೀನಿ, ನಾನು ನೆಲ ಒರೆಸ್ತೀನಿ, ಆ ಕೆಲಸಗಳನ್ನು ಭಾಗಗಳನ್ನಾಗಿ ಮಾಡಿಕೊಡ್ತಾರೆ. ನೋಡಿ, ಯಾವುದನ್ನು ಭಾಗಗಳನ್ನಾಗಿ ಮಾಡಬೇಕು ಅನ್ನೋದು ಕೂಡ ನಮ್ಮ ತಿಳುವಳಿಕೆಗೆ. ಅಡುಗೆ ಚೆನ್ನಾಗಿ ಮಾಡೋರು ಅಡುಗೆ ಮನೆಗಳು ಹೋಗ್ಬಿಡ್ತಾರೆ, ನಾನು ಅಡುಗೆ ಮಾಡ್ತೀನಪ್ಪ, ಇಲ್ಲ ಇವರೇ ಹೇಳ್ತಾರೆ ನೀವು ಮಾಡಿಬಿಡ್ರಿ ಅಡುಗೆನ. ಈ ದೊಡ್ಡವರು ವರ್ಷ ಪೂರ್ತಿ ಮಾಡಿ ಸುಸ್ತಾಗಿರ್ತಾರೆ, ನಾನು ಮೇಲೆ ಕೆಲಸ ಮಾಡ್ತೀನಿ, ತರಕಾರಿ ಹೆಚ್ಚಿಕೊಡ್ತೀನಿ, ಕೂತ್ಕೊಂಡು ನೀವು ಮಾಡಿರಿ, ನಾವು ಹೆಂಗೆ ನೋಡ್ತೀವಿ. ಹುಡುಗರುಗಳಿದ್ದಾಗ ಒಂದು ವಯಸ್ಸಿನಲ್ಲಿ ಒಂದು 34 ವರ್ಷದ ಹೆಣ್ಣು ಮಕ್ಕಳುಗಳಿದ್ದರೆ, ನಾವು ದೊಡ್ಡವರಮ್ಮ ನೀವು ಮಾಡ್ಕೊಳ್ರಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಅವರೇ ಪೂಜೆಗೆಲ್ಲ ಸಹಾಯ ಮಾಡ್ತಿರ್ತಾರೆ. ಪೂಜೆಗೆಲ್ಲ ಅಲ್ಲಿ ಕೂತ್ಕೊಂಡಿದ್ರೆ, ಹೆಣ್ಮಕ್ಳು ಗೌರಿ ಹಬ್ಬ ಆದರೆ ಅವ್ರ ಮನೇಲಿರ್ತಕ್ಕಂಥ ಹಿರಿಯರು, ಅಂದರೆ ಅವರ ಅತ್ತೆನೋ ದೊಡ್ಡಮ್ಮನೋ ಅಮ್ಮನೋ ವಯಸ್ಸಾಗಿರ್ತಕ್ಕಂಥ ಅವ್ರು ಏನು ಮಾಡ್ತಾರೆ, ಇದನ್ನು ಮಾಡಬೇಕಮ್ಮ, ಅದನ್ನು ಮಾಡಬೇಕು, ಪೂಜೆ ಮಾಡೋದಕ್ಕೆ ಅರಶಿನ ಕುಂಕುಮ ಯಾವ ಥರ ಪೂಜೆ ಒಂದು ವಿಧಾನವನ್ನು ಹೇಳಿಸ್ಕೊಟ್ಕೊಂಡು ಹೋಗ್ತಿರ್ತಾರೆ. ಸೊ ಈಗ ಒಂದು ಮನೆಯಲ್ಲಿ ಒಂದು 5-6 ಜನ ಇದ್ದರು ಅಂತಂದರೆ, ಅಟ್ ಎ ಟೈಮ್ ಎಲ್ಲ ಗಜಿಬಿಜಿ ಆಗದಿರ ಅವ್ರವ್ರವ್ರವ್ರು ಆ ಭಾಗಗಳನ್ನು ಮಾಡ್ಕೊಂಡು, ಕೆಲಸಗಳನ್ನು ಡಿವೈಡ್ ಮಾಡಿಕೊಂಡು ನೀಟಾಗಿ ಕೆಲಸ ಮುಗಿಸ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಕುಟುಂಬದಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ನೀವು ನೋಡ್ಬೋದಾಗತ್ತೆ. ಅದಕ್ಕೋಸ್ಕರನೇ ಹಬ್ಬ ಅನ್ನೋದನ್ನು ಮಾಡೋದ್ರ ಹಿಂದೆ ಬಹಳಷ್ಟು ವಿಷಯಗಳಿದೆ. ಒಂದು ಬಾಂಧವ್ಯಗಳು, ಅಕ್ಕ ಅಣ್ಣ ಅಂದ್ಕೊಂಡು ಮನೆಯಲ್ಲಿ ಮಕ್ಕಳುಗಳಿದ್ರೆ ಅಂತೂ ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ. ಇಲ್ಲಿ ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತಂತಂದರೆ, ಮನೆ ತುಂಬ ಮಕ್ಕಳು ಒಬ್ಬರೇ ಹಡೆದುಕೊಂಡು ಇದು ಮಾಡೋದು ಅನ್ನೋ ಉದ್ದೇಶದಲ್ಲಿ ಹೇಳಿರ್ತಿರ್ಲಿಲ್ಲ. ಆ ಮಕ್ಕಳಿದ್ರೆ ಏನು ಮಾಡ್ತಾರೆ, ಅವ್ರು ಸುಮ್ಮನೆ ಇರ್ತಾರ, ಅಲ್ಲೆಲ್ಲೋ ಓಡಿ ಹೋಗ್ತಾರೆ, ಏನೋ ಎಳೀತಾರೆ. ನಾ ಹೇಳ್ತಿರ್ತದ್ದು, ಕುಟುಂಬದಲ್ಲಿ ಅಣ್ಣ ತಮ್ಮ ತಂಗಿ ಇವರೆಲ್ಲ ಸೇರಿದಾಗ ಅವ್ರ ಮಕ್ಕಳುಗಳು ಬಂದ್ಬಿಟ್ರು, ಪುಟ್ಟ ಮಕ್ಕಳು, ಅವ್ರು ಸುಮ್ಮನೆ ಇರಲ್ಲ, ಕೂತ ಜಾಗದಲ್ಲಿ ಇರಲ್ಲ, ಇಲ್ಲಿಂದ ಅಲ್ಲಿ ಹೋಗ್ತಾರೆ, ಅಲ್ಲೇನೋ ಎಳೀತಾರೆ, ಟಿ ವಿ ಏನೋ ಕುಕ್ಕುತ್ತಾರೆ, ರಿಮೋಟ್ ಏನೋ ಹಾಳು ಮಾಡ್ತಾರೆ. ಇದೆಲ್ಲ ಯಾತಕ್ಕೋಸ್ಕರ ಮಾಡಿದಾಗ ಏನಾಗುತ್ತೆ, ನಾವೊಬ್ಬರು ಹಿಂದೆ ಅವಳಿಂದ ಓಡಬೇಕು. ಎಂಥ ಅದ್ಭುತವಾದ ಎಕ್ಸರ್ಸೈಸ್ ರೀ ಅದು. ಮಗು ಮನೆಯಲ್ಲಿದೆ ಅಂತಂದರೆ ಅದು ಒಂದು ಅದ್ಭುತವಾದ ವ್ಯಾಯಾಮ ಶಾಲೆ ಅಂದರೆ ತಪ್ಪೇ ಇಲ್ಲ. ನೀವು ಒಂದು ಸಲ ಗಮನಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಂದರೆ ಆ್ಯಕ್ಟಿವ್ ಆಗಿರಬೇಕು, ಮಕ್ಕಳನ್ನು ಆ್ಯಕ್ಟಿವ್ ಆಗಿ ಬಿಡಬೇಕಾಗತ್ತೆ, ಬಿದ್ದು ತಗಲ್ಸ್ಕೊಳ್ಳೋ ಥರ ಅಲ್ಲ. ಸೊ ನೋಡಿ, ಓವರಾಲ್ ಆಗಿ ಒಂದು ವಿಷಯದ ಹಬ್ಬದ ಹಿಂದೆ ಎಷ್ಟೆಲ್ಲ ವಿಷಯಗಳು ಬರುತ್ತೆ ಅನ್ನೋದಕ್ಕೆ ಹೇಳ್ತಾ ಇರೋದು. ಇನ್ನೂ ತೋರಣ ಕಟ್ಟಿಲ್ಲ ನೋಡಿ, ಅವ್ರು ಇನ್ನೂ ರೆಡಿ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ನಾನು ಹೇಳ್ದೀನಿ ಅಷ್ಟೇ. ತೋರಣ ಕಟ್ಟಬೇಕು. ತೋರಣದ ಹಿಂದೆ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ. ಏನಪ್ಪ ಅಂತಂದರೆ, ನಾವು ಈ ದಸರಾ ಹಬ್ಬದ ಕತೆ ಅಥವಾ ಬೇರೆ ಹಬ್ಬದ ಕತೆ ಬೇಡ, ನನ್ನ ಗಣಪತಿ ಹಬ್ಬಕ್ಕೆ ವಿಚಾರಕ್ಕೆ ಬರ್ತೇನೆ. ಮಾವಿನ ಎಲೆ ನಾನು ಓದಿರ್ತಕ್ಕಂಥದ್ದು ಹೇಳ್ತಾ ಇದ್ದಾನೆ, ನನಗೆ ಹೇಳಿರ್ತಕ್ಕಂಥದ್ದು ಹೇಳ್ತಾ ಇದ್ದಾನೆ. ಆ್ಯಂಡ್ ಇಟ್ ಈಸ್ ನ್ಯಾಚುರಲ್. ಆಕ್ಸಿಜನ್ ಮರವ ಕೊಡ್ತದೆ ಅನ್ನೋದನ್ನು ನಾವು ಚಿಕ್ಕಂದಿನಿಂದ ಓದಿರ್ತಕ್ಕಂಥ ವಿಚಾರ. ನಿಮಗೆ ಅದನ್ನು ಜ್ಞಾಪಿಸೋದಕ್ಕೋಸ್ಕರ ಮಾವಿನ ಸೊಪ್ಪುನಲ್ಲಿ ಕಟ್ತಾರೆ. ಮಾವಿನ ಸೊಪ್ಪು ಕಟ್ಟುವಂತಹ ಒಂದು ವಿಚಾರ ಏನಪ್ಪ ಇದೆ ಅಂತಂದರೆ, ಅದು ಅದ್ಭುತವಾದ ಗಾಳಿ ಇರ್ತದೆ ಅದರಲ್ಲಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಇನ್ನೊಂದು ವಿಚಾರ ಏನಂದರೆ, ತುಂಬ ಜನ ಸೇರಿದಾಗ ಅಲ್ಲಿ ಒತ್ತಡ ಇರ್ತದೆ. ಗಾಳಿ ನಾವು ಕಟ್ಟಿರ್ತಕ್ಕಂಥದ್ದು ನಾವೇನು ಮಾಡ್ತೀವಿ, ಈ ಕೊನೆಗಳಲ್ಲೆಲ್ಲ ಕೂಡ ತೋರಣದ ಕುಚ್ಚುಗಳನ್ನು ಇಟ್ಟಿರ್ತೀವಿ. ಬಟ್ ತುಂಬ ಜನ ಸೇರುವಂಥ ಜಾಗಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಆ ತೋರಣವನ್ನು ಒತ್ತಾಗಿರ್ತಕ್ಕಂಥ ಮಾವಿನ ಎಲೆಗಳನ್ನು ತಂದು ಕಟ್ಟಿರ್ತಾರೆ. ಯಾಕಂದರೆ ಆಕ್ಸಿಜನ್ನ ಒಂದು ಸಪ್ಲೈ ಅಂತಕ್ಕಂಥದ್ದು ಇದು ಸ್ವಲ್ಪ ಚೆನ್ನಾಗಿರಲಿ, ಆ ಏರ್ ಪ್ಯೂರಿಫೈ ಆಗಿರಲಿ ಅನ್ನೋ ಉದ್ದೇಶದಿಂದ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೇನೆ. ಸೊ ಈ ಮಾವಿನ ಎಲೆ, ಹಸಿರಾದ ಎಲೆಯನ್ನು ಕಟ್ಟಿದ ಮೇಲೆ ಏನು ಮಾಡ್ತೀವಿ, ಎಲ್ಲ ಸ್ನಾನಗಳು ಮಾಡ್ಕೊಳ್ತೀವಿ, ದೇವರ ಮುಂದೆ ಬಂದು ನಿಂತ್ಕೊಳ್ತೇವೆ. ನೋಡಿ, ವಿಶೇಷವಾಗಿ ನೀವೆಲ್ಲರೂ ಗಮನಿಸಬೇಕಿರುತ್ತದೆ ಅಂತಂದರೆ, ಒಂದು ಹಬ್ಬದಲ್ಲಿ ನಾವು ಅರಿಶಿನ, ಕುಂಕುಮ, ಅದಂತರದಲ್ಲಿ ವಿಳೆದೆಲೆ, ಅಡಿಕೆ, ಇದರಲ್ಲಿ ಬಹಳಷ್ಟು ಪಾಲು ಎಲ್ಲರದು ಇರ್ತದೆ. ಒಂದು ಹಬ್ಬದ ಆಚರಣೆಯ ಹಿಂದೆ ಎಷ್ಟೋ ಜನರ ಸಂತೋಷ ಇರ್ತದೆ. ಅವರ ಕಷ್ಟದಿಂದ ಬಂದಂತಹ ಸಂತೋಷ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅಂದರೆ ಒಬ್ಬ ರೈತರು, ಎಸ್ಪೆಷಲಿ ರೈತರು,
ಅವರು ಬಹಳಷ್ಟು ಕಷ್ಟಪಟ್ಟು ಹೂವನ್ನು ಬೆಳೆಸಿರ್ತಾರೆ, ವಿಳೆಯದೆಲೆಯನ್ನು ಬೆಳೆಸಿರ್ತಾರೆ, ಅಡಿಕೆಯನ್ನು ಬೆಳೆಸಿರ್ತಾರೆ. ಸಾಲದಕ್ಕೆ ನಾವು ಮನೆಗಳಲ್ಲಿ ಏನು ಮಾಡ್ತೀವಿ, ಊಟ ಅಯ್ಯೋ ಅವತ್ತು ಯಾರು ತಟ್ಟೆ ತೊಳ್ಕೊಳ್ಳೋದು ಅಂದ್ಬಿಟ್ಟು ಏನು ಮಾಡ್ತೀವಿ, ಬಾಳೆ ಎಲೆಯನ್ನು ತೊಗೊಂಬರ್ತೇವೆ. ಗಣೇಶನಿಗೆ ಆ ಕಡೆ ಈ ಕಡೆ ಬಾಳೆ ಗೊನೆಯನ್ನು ಇಡ್ತೇವೆ. ಅದ್ರ ಹಿಂದೆ ಕೂಡ ಭಾಳಷ್ಟು ವಿಚಾರಗಳಿದೆ. ಬಾಳೆ ಗೊನೆಯನ್ನು ಇರೋದ್ರಿಂದ ಮತ್ತು ಅಲ್ಲಿ ಕೂಡ ಒಂದಷ್ಟು ಆಕ್ಸಿಜನ್ ಅಂತಕ್ಕಂಥದ್ದು ಸಿಗುತ್ತದೆ. ಅದನ್ನು ಒಂದು ರೀಕಾಲ್ ಮಾಡ್ಕೊಳ್ಳೋದಕ್ಕೆ, ಒಳ್ಳೆಯ ಗಾಳಿಯನ್ನು ತೆಗೆದುಕೊಳ್ಳಿ ಅನ್ನೋದಕ್ಕೋಸ್ಕರ. ಸೊ ಈ ಊಟದ ಎಲೆಯನ್ನು ನಾವೇನು ಮಾಡ್ತೀವಿ, ಊಟಕ್ಕೋಸ್ಕರ ಎಲೆಯನ್ನು ಬಳಸ್ತೇವೆ. ಸೊ ಇದೆಲ್ಲ ಕೂಡ ಅವರಿಗೆ ಯಾವುದೋ ಒಂದು ಮೂಲದಲ್ಲಿ ಅದು ಇನ್ಕಮ್ ಆಗಿ ಹೋಗ್ತಾ ಇರ್ತದೆ. ಅದರ ಹಿಂದೆ ಭಾಳಷ್ಟು ಶ್ರಮ ಇರ್ತದೆ. ಎಲ್ಲ ಸಮಯದಲ್ಲೂ ಕೂಡ ರೈತರು ಸಂತೋಷವಾಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಭಾಳಷ್ಟು ಕಷ್ಟಪಟ್ಟು ಅವರು ಬೆಳೆಯನ್ನು ಬೆಳೀತಾರೆ. ವಿಳೆದೆಲೆ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಅರಿಶಿಣ ಕುಂಕುಮ ಕೂಡ ನಿಮ್ಗೆ ಅರಿಶಿಣ ಬರ್ತಕ್ಕಂಥದ್ದು ಅರಿಶಿಣದ ಕೊಂಬಿನಿಂದ. ಸೊ ಇದನ್ನೆಲ್ಲ ನಾವು ಹೆಣ್ಣು ಮಕ್ಕಳ ಒಂದು ಸೌಭಾಗ್ಯಕ್ಕೆ ಅಂತ ಹೇಳಿ ನಾವು ಇದನ್ನೆಲ್ಲ ನಾವು ಬಳಕೆ ಮಾಡತಕ್ಕಂಥದ್ದು. ಆ ದೇವರುಗಳನ್ನು ಕೂಡಿಸಿ ನಾವು ಅದನ್ನೆಲ್ಲ ಒಂದೊಂದಕ್ಕೂ ಕೂಡ ಒಂದೊಂದು ಮಹತ್ವವನ್ನು ಕೊಟ್ಟು, ನೀವೆಲ್ಲ ಹಿಂದಿನ ಕಾಲದಲ್ಲಿ ಈ ಲೆಟರ್ನ ಬರಿಬೇಕಾದ್ರೆ ನಿಮ್ಗೆ ಎಷ್ಟು ಜನಕ್ಕೆ ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ, ಪೋಸ್ಟಲ್ಲಿ ಹರಿದ್ರ ಕುಂಕುಮ ಸೌಭಾಗ್ಯವತಿ ಎಷ್ಟು ಜನಕ್ಕೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ. ಐ ಆಮ್ ಜಸ್ಟ್ ರೀಕಾಲಿಂಗ್ ದಟ್. ಹೆಣ್ಣು ಮಕ್ಕಳು ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಪತ್ರವಾದ ಪ್ರಾರಂಭದಲ್ಲಿ ಹಾ ಕು ಸೌ ಅಂತ ಹಾಕ್ತಾಯಿದ್ವಿ. ಹಾ ಬರೆದು 2 ಗೆರೆ ಹಾಕಿ, ಕೂ ಬರೆದು ಮತ್ತು ಅದಕ್ಕೆ ಪಕ್ಕದಲ್ಲಿ 2 ಏನದು ಗೆರೆಯನ್ನು ಹಾಕಿ, ಮತ್ತು ಸೌಭಾಗ್ಯ ಒಂದು ಸೌ ಅಂತ ಸಿಂಪಲಾಗಿ ಬರೆದು, ಅಷ್ಟುದ್ದ ಬರೆದ್ರೆ ಲೆಟರ್ ಕಾಲ ಖರ್ಚಾಗ್ಬಿಡ್ತದೆ ಅಂತೇಳಿ ಅದನ್ನು ಸಿಂಪ್ಲಿಫೈ ಮಾಡಿ ಹರಿದ್ರ ಕುಂಕುಮ ಸೌಭಾಗ್ಯವತಿ. ಆ ಸೌಭಾಗ್ಯದ ಒಂದು ಲಕ್ಷಣ ಅಥವಾ ಸೌಭಾಗ್ಯದ ಸಂಕೇತ. ಆ ನಂತರದಲ್ಲಿ ಆ ಮುಖದ ಚಹರೆಯಲ್ಲಿ ಆ ಕಳೆ ಕಾಣಿಸೋದಕ್ಕೋಸ್ಕರ ಕುಂಕುಮವನ್ನು ಧಾರಣೆ ಮಾಡತಕ್ಕಂಥದ್ದು. ಕ್ಷಮಿಸಿ, ನಾನು ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಒಂದು ಹಾಗೆ ಕೂತಿದ್ದೇನೆ, ಬಟ್ ಅದರ ಸಂದರ್ಭದಲ್ಲಿ ಅದಿರ್ತದೆ. ನಾನು ಇದು ವೈಜ್ಞಾನಿಕವಾದ ವಿಡಿಯೋ ಅಂದ್ಕೊಳ್ಳಿ, ಮತ್ತು ಇದರಲ್ಲಿ ಮತ್ತಷ್ಟು ಹುಡುಕೋದಕ್ಕೆ ಹೋಗಬೇಡಿ. ಸೊ ಈ ಹರಿದ್ರ ಕುಂಕುಮ ಸೌಭಾಗ್ಯವತಿ ಅಂತ ಹೇಳಿ ಆ ಒಂದು ಕುಂಕುಮ ಮತ್ತು ಅರಿಶಿಣಕ್ಕೆ ಕೊಟ್ಟಂತಹ ಒಂದು ಮಹತ್ವವನ್ನು ನಾವು ಗಮನಿಸಬೇಕಾಗತ್ತೆ. ಲಕ್ಷ್ಮಿಯ ಸ್ವರೂಪದಲ್ಲಿ ಆ ವಿಳೆಯದೆಲೆ ಮತ್ತು ಅದು ಅಡಿಕೆಯನ್ನು ಬಳಸ್ತಕ್ಕಂಥದ್ದು. ಹೀಗೆ ಅಲ್ಲಿ ಬಳಸ್ತಕ್ಕಂಥ 16 ವಿಧವಾದ ಷೋಡಶ ಉಪಚಾರ ಪೂಜೆ ಅಂತ ಬರ್ತದೆ. ನೀರಿನಿಂದ ಪ್ರಾರಂಭ ಆಗ್ತದೆ. 16 ವಿಧವಾಗಿ ನಾವು ಗಣಪತಿಯನ್ನು ಅಥವಾ ಯಾವುದೇ ದೇವಾನುದೇವತೆಗಳನ್ನು ನಾವು ಮನೆಗೆ ಕರೆದಾಗ ನಾವು ಮಾಡತಕ್ಕಂಥ ಉಪಚಾರವನ್ನು ಷೋಡಶ ಉಪಚಾರ ಪೂಜೆ ಅಂತ ಕರೀತಾರೆ. ಅದರಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಮನೆಗೆ ಯಾರಾದರೂ ಅತಿಥಿಗಳು ಬಂದರೂ ಕೂಡ ಅದೇ ರೀತಿಯಲ್ಲಿ 16 ವಿಧವಾಗಿ ಗೌರವವನ್ನು ಕೊಡಬೇಕು ಅನ್ನೋದರ ಸಂಕೇತ ಈ ದೈವತ್ವದ ಪೂಜೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಬಂದ ತಕ್ಷಣ ಆಚಮನ, ಫಸ್ಟು ಪಾದ್ಯ ಆಗ್ತದೆ, ಆಚಮನ ಆಗ್ತದೆ. ಹೀಗೆ ಪ್ರತಿಯೊಂದನ್ನು ಕೂಡ ಆ ಪೂಜೆಯಲ್ಲಿ ನಿಷ್ಠೆಯಿಂದ ಒಂದಾದ ನಂತರ ಒಂದು ಮಾಡಿ ಅವರಿಗೆ ಅರಿಶಿಣ ಕುಂಕುಮ ಮಂತ್ರ ಅಕ್ಷತೆ. ಇಲ್ಲಿ ನೋಡಿ, ಅಕ್ಷತೆಯಲ್ಲಿ ನಾವು ಅಕ್ಕಿ ಅನ್ನೋದನ್ನು ಅಕ್ಕಿ ಅಂತ ಮಾತ್ರ ಕರಿತೇವೆ. ಭತ್ತದಿಂದ ಬಂದಂತಹ ಅಕ್ಕಿಯಾಗಿರುತ್ತೆ. ಆ ಅಕ್ಕಿಗೆ ಹಳದಿ ಅಂದರೆ ಅರಿಶಿಣ, ಹಳದಿ ಅಂದರೆ ಯಾವುದೋ ಹಳದಿ ಅನ್ನಲ್ಲ, ಅರಿಶಿಣವನ್ನು ಕಲಿಸಿದಾಗ ಅದು ಹಳದಿಯ ಅಕ್ಕಿ ಆಗುತ್ತೆ. ಆ ಹಳದಿಯ ಅಕ್ಕಿಗೆ ಮಂತ್ರದ ಉಪಚಾರ ಮಾಡಿದಾಗ, ಅದಕ್ಕೆ ಮಂತ್ರದ ಶಕ್ತಿಯನ್ನು ಕೊಟ್ಟಾಗ ಮಂತ್ರಾಕ್ಷತೆ ಆಗ್ತದೆ. ನೋಡಿ, ಈ ವಿಷಯಗಳು ಬಹಳ ಶ್ರೇಷ್ಠತೆ ಪಡೆಯೋದು ಯಾವಾಗಪ್ಪ ಅಂತಂತಂದರೆ, ಅದನ್ನು ನಾವು ನೋಡ್ತಕ್ಕಂತಹ ವಿಧಾನದಿಂದ. ಅಕ್ಕಿಯಾಗೇ ಇತ್ತು, ಅದಕ್ಕೆ ಹಳದಿಯನ್ನು ಕಲಿಸಿದಾಗ ಅದು ಮಂತ್ರಾಕ್ಷತೆ ಆಗೋದಿಲ್ಲ. ಆ ಹಳದಿಗೆ ಅಕ್ಕಿಯನ್ನು ಬೆರೆಸಿದಾಗ ಅದು ಹಳದಿ ಅಕ್ಕಿ ಆಗ್ತದೆ. ಅದನ್ನು ಕೈನಲ್ಲಿಟ್ಟುಕೊಂಡು ಮಂತ್ರವನ್ನು ಹೇಳಿದಾಗ ಅದಕ್ಕೆ ಒಂದು ಕಾಣದ ಶಕ್ತಿ ಬರ್ತದೆ. ಈ ಕಾಣದ ಶಕ್ತಿಯನ್ನು ನಾವು ನೋಡಬೇಕು ಅಂತ ಅಂದ್ಕೊಳ್ಳೋದು ಬಹಳ ತಪ್ಪಾಗ್ತದೆ. ಈಗ ನಾವು ಊಟ ಮಾಡಿದ್ರೆ ಅದರ ಪ್ರಮಾಣವನ್ನು ನಾವು ತೋರಿಸೋದಕ್ಕೆ ಆಗೋದಿಲ್ಲ, ಎಷ್ಟು ಶಕ್ತಿಯನ್ನು ನಾವು ಉತ್ಪಾದನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು. ಹಾಗೆ ನಂಬಿಕೆಯಲ್ಲಿ ಅಡಗಿರ್ತಕ್ಕಂತಹ ಪ್ರಮಾಣಗಳನ್ನು ನಾವು ಅದನ್ನು ತೋರಿಸೋದಕ್ಕೆ ಆಗೋದಿಲ್ಲ, ಅದನ್ನು ನಾವು ಫೀಲ್ ಆಗಬೇಕಷ್ಟೆ. ಅಂದರೆ ಆ ಕೆಲಸವನ್ನು ಮಾಡೋದಕ್ಕೆ ನನಗೆ ಯಾವ ಪ್ರಮಾಣದಲ್ಲಿ ಶಕ್ತಿ ಇದೆ, ನಾನು ತಿಂದಿರ್ತಕ್ಕಂಥ ಊಟ ನನ್ನ ದೇಹ ಮಾಡ್ತಕ್ಕಂಥ ಸಪೋರ್ಟು, ಅದು ಮಾನಸಿಕವಾಗಿ ಮಾಡ್ತಕ್ಕಂತಹ ಸಪೋರ್ಟ್, ಆ ಕಾರಣದ ಶಕ್ತಿ ಇದೆಯಲ್ಲ, ಅದನ್ನು ನಾವು ಮನಸ್ಪೂರ್ವಕವಾಗಿ ಆನಂದಿಸ್ಬೇಕಷ್ಟೆ. ಅದನ್ನು ಅರ್ಥ ಮಾಡ್ಕೋಬೇಕು, ಇದರಲ್ಲಿ ಇಷ್ಟು ಪ್ರಮಾಣದ ಶಕ್ತಿ ಇದೆ. ಸೊ ಅದಕ್ಕೆ ಮಂತ್ರಾಕ್ಷತೆಗೆ ಅಷ್ಟು ಉನ್ನತ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ವಿಳೆದೆಲೆ ಅಡಿಕೆಯನ್ನು ಇಡ್ತೇವೆ, ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥದ್ದು. ಆ ನಂತರದಲ್ಲಿ ಆ ಭಗವಂತನಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ.
ನಮ್ಮ ಹೃದಯದ ಮೇಲೆ. ಅಂದರೆ ಭಗವಂತ ನೀನು ನನ್ನಲ್ಲಿದ್ದೀಯಾ. ಗಣಪತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಭಗವಂತ ನೀನು ನನ್ನಲ್ಲಿದೆಯಪ್ಪ. ಈ ಗಣಪತಿಯ ಅಥರ್ವ ಶೀರ್ಷದಲ್ಲಿ ನೀವು ಸೂಕ್ಷ್ಮವಾಗಿ ಅಥವಾ ನೀವೊಮ್ಮೆ ಓದಿ ನೋಡಿ, ಅಲ್ಲಿ ಬರ್ತದೆ ಏನಪ್ಪ ಅಂತಂದರೆ ಮೂಲಾಧಾರ ಸ್ಥಿತೋಸಿ ನಿತ್ಯಂ ಅಂತ ಹೇಳ್ತಾರೆ. ಗಣಪತಿ ಅಥರ್ವ ಶೀರ್ಷದಲ್ಲಿ ನೀವೆಲ್ಲ ಇದನ್ನು ನೋಡಬೇಕಾಗ್ತದೆ. ಏನು ಮೂಲಾಧಾರದಲ್ಲಿ ಗಣಪತಿ ಇರತಕ್ಕಂಥದ್ದು, ಮೂಲಾಧಾರ ಎಲ್ಲಿದೆ ಹಾಗಿದ್ದರೆ ಅಂದಾಗ ನಾವೆಲ್ಲರೂ ಹೋಗಬೇಕಾಗಿರೋದು ಎಲ್ಲಿಗೆ ಅಂದರೆ ಈ ಚಕ್ರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ನಮ್ಮ ದೇಹದಲ್ಲಿ ಚಕ್ರಗಳಿರ್ತದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೇಳಿರ್ತೀರ, ಬಟ್ ಅದರ ವಿಷಯಗಳನ್ನೆಲ್ಲ ಗುರುಮುಖೇನ ಮಾತ್ರ ತಿಳ್ಕೋಬೇಕಾಗ್ತದೆ, ಪೂರ್ಣ ಪ್ರಮಾಣದಲ್ಲಿ, ಅರ್ಧಂಬರ್ಧಲ್ಲ. ಈ ಚಕ್ರಗಳೇನು ಮಾಡುತ್ತೆ ಅಂತಂದರೆ, ಈಗ ನನ್ನನ್ನು ಮಾತಾಡಿಸ್ತಾ ಇದೆಯಲ್ಲ, ನನ್ನ ಮಾತು ಬರ್ತಾ ಇದೆಯಲ್ಲ, ಆಗ ಎಲ್ಲರೂ ಮಾತನಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇ ಆ ನಮ್ಮ ದೇಹದಲ್ಲಿರ್ತಕ್ಕಂತಹ ಚಕ್ರಗಳು. ಸೊ ಈ ಮೂಲಾಧಾರದಲ್ಲಿ ಗಣಪತಿ ಯಾಕೆ ಕೂತಿರ್ತಾನೆ ಅಂತಂದಾಗ, ಈಗ ಇನ್ನೊಂದು ವಿಷಯಕ್ಕೆ ಬರ್ತೇನೆ. ವಿಘ್ನ ವಿನಾಯಕ ಅಂತ ಕರೆದ್ವಿ ನಾವು ಯಾರನ್ನ? ಗಣಪತಿಯನ್ನು. ಅಂದರೆ ವಿಘ್ನಗಳನ್ನು ಕೊಡ್ತಕ್ಕಂಥದ್ದು ಗಣಪತಿನೇ, ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಗಣಪತಿನೇ. ನೋಡಿ, ಪಾಸಿಟಿವಲ್ಲೂ ಇದ್ದಾರೆ, ನೆಗೆಟಿವಲ್ಲೂ ಇದ್ದಾರೆ. ಎಲ್ಲದರಲ್ಲೂ ಅಷ್ಟೇ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ ಹೇಗಿದೆ ಅನ್ನೋದ್ರ ಮೇಲೆ ನಮಗೆ ಬೇಕಾಗಿರ್ತಕ್ಕಂತಹ ಆ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಅಂದರೆ ನಾವು ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಹೇಳೋದನ್ನು ಅಂತಕ್ಕಂಥದ್ದು. ಸೊ ಈಗ ಮೂಲಾಧಾರದಲ್ಲಿ ಯಾಕೆ ಗಣಪತಿ ಬಂದು ಕೂತ್ಕೊಂಡ್ರು ಅಂತ ನೀವು ಕೇಳಬಹುದು. ನಮ್ಮ ದೇಹದ ಕೆಳಭಾಗದಲ್ಲಿ ಬರ್ತದೆ, ಅಂದರೆ ಬೆನ್ನಿನ ಕೆಳಗಡೆ, ಸ್ವಲ್ಪ ಕೆಳಗಡೆ ಒಂದು ಚಕ್ರ ಇರ್ತದೆ, ಅಲ್ಲಿ ಮೂಲಾಧಾರದಲ್ಲಿ ಗಣಪತಿ ಇರ್ತಾನೆ ಅಂತ. ಅರ್ಥ ಏನಪ್ಪ ಅಂತಂದರೆ, ಈ ನಮ್ಮ ಮೆದುಳಿದೆಯಲ್ಲ, ಇದು ಬಹಳಷ್ಟು ವಿಷಯಗಳನ್ನು, ಅಧ್ಯಯನಗಳನ್ನು ನೋಡಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು. ದೀಸ್ ಆರ್ ಆಲ್ ದ ಎಕ್ಸ್ಪೀರಿಯನ್ಸಸ್. ನಮ್ಮ ಮೆದುಳಲ್ಲಿ ಪ್ರತಿಯೊಂದು ಸ್ಟೋರ್ ಆಗಿರ್ತದೆ. ನೀವು ದಾರಿಯಲ್ಲಿ ಹೋಗ್ತಾ ಏನೇನೆಲ್ಲ ನೋಡ್ತೀರ ಅದೆಲ್ಲ ತಲೆಯಲ್ಲಿರ್ತದೆ. ಕೇಳಿಸ್ಕೊಂಡಿದ್ದೆಲ್ಲ ರಾತ್ರಿ ನಿದ್ದೆ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲೋ ಫ್ಯಾನ್ ಸೌಂಡ್ ಕೇಳಿಸ್ತಿರ್ತದೆ, ಫ್ರಿಡ್ಜ್ ಸೌಂಡ್ ಕೇಳಿಸ್ತಿರ್ತದೆ, ಮತ್ತಿನ್ನೇನೋ ಕೂಗೋದು ಕೇಳಿಸ್ತಿರ್ತದೆ, ಕಾರಿನ ಹಾರನ್ನುಗಳ ಶಬ್ದ ಕೇಳಿಸ್ತಿರ್ತದೆ, ಯಾರೋ ಕೂಗಿದ್ದು, ಯಾರೋ ಕೇಳಿದ್ದು, ಯಾವುದೋ ಕತ್ಲಲ್ಲಿ ನೆರಳು ನೋಡಿದ್ದು, ಇದೆಲ್ಲ ನಮ್ಮ ಮನಸ್ಸಿನಲ್ಲಿದೆಯಪ್ಪ. ಪ್ರತಿಯೊಂದು ಇಲ್ಲಿ ಮನಸ್ಸಿನಲ್ಲಿದೆ ಅಂತ ಹೇಳಿದ್ನಲ್ಲ, ಮನಸ್ಸಿನಲ್ಲಿ ಅಂದಾಗ ಅರ್ಥ ಅದು ಎಲ್ಲವೂ ಕೂಡ ಇಲ್ಲಿಂದ ಮೆದುಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ಕೂಡ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. ನಾವೇನು ಕಲ್ತಿದ್ದೀವಿ ಅನ್ನೋದನ್ನು ಮಾತ್ರ ನಮ್ಮ ನಾಲಿಗೆಯಿಂದ. ಈಗ ಯಾರೋ ಏನೋ ಪ್ರಶ್ನೆ ಕೇಳಿದ್ರು, ನಿನ್ನ ಹೆಸರು ಏನಪ್ಪ ಅಂತಂದರೆ, ನನ್ನ ಹೆಸರ, ಈ ಗ್ಯಾಪ್ ಇದೆ ನೋಡಿ, ಟೈಮ್ ಗ್ಯಾಪ್, ಜ್ಞಾಪಿಸ್ಕೊಳ್ಳೋದಕ್ಕೆ ಅಂತಕ್ಕಂಥದ್ದು ಇದು ಅನುಭವ. ಈ ಯಾಕೆ ಅಷ್ಟು ಟೈಮ್ ತಗೊಂಡಿದ್ದು, ಇವ್ರು ಏನು ಪ್ರಶ್ನೆ ಕೇಳಿದ್ರು, ಏನು ಉತ್ತರ ಕೊಡಬೇಕು, ಏನು ಹೇಳಿದ್ರೆ ಏನಾಗುತ್ತೆ, ಇದರೆಲ್ಲ ವಿಷಯಗಳನ್ನು ಕೂಡ ಮೂಲಾಧಾರದಲ್ಲಿರ್ತಕ್ಕಂತಹ ವಿಘ್ನ ವಿನಾಯಕ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ಸೊ ಈ ಅನುಭವ ಅಥವಾ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದನ್ನೆಲ್ಲ ಕೂಡ, ಹಾಗಾದರೆ ಗಣೇಶ ನಮ್ಮ ಮೂಲಾಧಾರದಲ್ಲಿದ್ದಾನೆ ಅಂತಂದರೆ, ನಾನು ಹೇಳಿದ್ದಲ್ಲ, ನೀವು ಒಂದು ಸಲ ನೀವು ತಿರುವಾಕಿ ಅಥರ್ವ ಶೀರ್ಷವನ್ನು ಒಂದು ಸಲ ಓದಿ, ಅದನ್ನು ಓದಿದ್ರೆ ಒಂದು ಸಲ ಓದೋದಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಓದಿ. ಗಣಪತಿ ಅಥರ್ವ ಶೀರ್ಷದಲ್ಲಿ ಮೂಲಾಧಾರ ಸ್ಥಿತೋಸಿ ನಿತ್ಯಂ. ನಾನು ಒಂದು ಪದವನ್ನು ಮಾತ್ರ ಇಟ್ಕೊಂಡು ಹೇಳಿದ್ದೇನೆ, ಸಂಪೂರ್ಣವಾಗಿ ಓದಿದ್ರೆ ನಿಮಗೆ ಅದು ಅರ್ಥ ಆಗ್ತದೆ, ಅದು ಬೇರೆ ಸಬ್ಜೆಕ್ಟೇ ಆಗಿಬಿಡುತ್ತೆ. ಅದನ್ನು ಹೇಳ್ತೇನೆ ನನಗೆ ಸಮಯ ಸಿಕ್ಕಾಗ, ಅದರ ಬಗ್ಗೆ ಕೂಡ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಹಾಗಾದರೆ ನಮ್ಮ ಗಣೇಶ ನಮ್ಮಲ್ಲಿ ಇದ್ದಾನೆ, ಆ ಗಣೇಶ ನಮ್ಮನ್ನು ಮಾತಾಡಿಸ್ತಾ ಇದ್ದಾನೆ ಅಂತಕ್ಕಂತಹ ಭಾವನೆ ಇದೆಯಲ್ಲ, ವಿಘ್ನಗಳಾಗ್ದಿರ ತಡಿತಕ್ಕಂತಹ ಶಕ್ತಿ ನಾವು ಗಣಪತಿಗೆ ಕೊಟ್ಟಿದ್ದೀವಲ್ವ, ಅದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಹಾಗಿದ್ದರೆ ನಾನು ಏನೋ ಮಾತಾಡ್ಬಿಡ್ತೇನೆ, ಏನೋ ಆಗ್ತದೆ ಅಂತಂದರೆ ಗಣೇಶ ಬಿಡೋದಿಲ್ಲ, ಗಣಪತಿ ಬಿಡೋದಿಲ್ಲ. ನಮ್ಮ ಅನುಭವನೇ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಹಾಗಾದರೆ ಏನೋ ಮಾತಾಡಿದ್ದೀವಿ ಅಂದರೆ ನಮಗೇನು ಗೊತ್ತೋ ಅದು ಮಾತಾಡಿರ್ತೀವಿ ಅಂತ, ಗೊತ್ತಿಲ್ಲದೆ ಇರೋದು ನಮಗೆ ಗೊತ್ತಿಲ್ಲ ಅಂತ. ಸೊ ಇಲ್ಲಿ ಗಣಪತಿಯ ಆರಾಧನೆ ಮಾಡಿದಾಗ ಇದೊಂದೇ ವಿಷಯ ಬರೋದಿಲ್ಲ. ನಾವು ಮತ್ತೆ ಅಲ್ಲಿ ಗಣೇಶನಿಗೆ ವಿಶೇಷವಾಗಿ ಇದನ್ನು ಕೊಡ್ತೀವಿ, ಗರಿಕೆಯನ್ನು ಸಮರ್ಪಣೆ ಮಾಡ್ತೇವೆ. ನೋಡಿ, ಗರಿಕೆ ಫ್ಯಾಟ್ ಬರ್ನರ್ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಇತ್ತೀಚೆಗೆ ಅದು ಕೆಲವೊಂದು ಜ್ಯೂಸ್ ಅಂಗಡಿಗಳಲ್ಲಿ ಟ್ರೆಂಡಿಂಗಾಗಿ ಕೂಡ ನಡೀತಿದೆ. ನಾನು ಕೂಡ ಒಂದು ಸಲ ಕುಡ್ದಿದ್ದೇನೆ. ಅಂದರೆ ದೇಹಕ್ಕೆ ಅದು ಒಂದು ರೀತಿಯಲ್ಲಿ ಬೊಜ್ಜನ್ನು ಕರಗಿಸ್ತಕ್ಕಂತಹ,
ಶಕ್ತಿ ಇದೆ ಅಂತಕ್ಕಂಥದ್ದು ನಾನು ಓದಿರ್ತಕ್ಕಂಥದ್ದು. ನಾನು ಇದನ್ನು ಓದಿದ ವಿಷಯ ಹೇಳ್ತಾ ಇದ್ದೇನೆ. ನಾನು ಹೇಳಿದೆ ಅಂದರೆ ಅದಾಗಬೇಕು ಅಂತಲ್ಲ, ನೀವು ಒಂದು ಸಲ ಅದರ ಬಗ್ಗೆ. ಆಮೇಲೆ ಅದಕ್ಕೆ ಪ್ರಮಾಣಗಳಿರುತ್ತೆ. ಪ್ರಮಾಣ ಇನ್ ದ ಸೆನ್ಸ್ ಎಷ್ಟು ಬಳಕೆ ಮಾಡಬೇಕು ಅನ್ನೋದು. ಡಿಯರ್ ಫ್ರೆಂಡ್ಸ್, ಹೇಳಿದ್ದು ಕೇಳಿದ್ದು ಅವ್ರು ಹೇಳಿದ್ರು ಅದರ ಬಳಕೆಯ ವಿಧಾನಗಳನ್ನು ಕಲ್ತ್ಕೊಳ್ಳಿ. ಅದರ್ವೈಸ್ ಏನಾಗುತ್ತೆ, ಎಷ್ಟು ಕೊಡಬೇಕು ಅಷ್ಟು ಕೊಡ್ತೀರಾ, ಜಾಸ್ತಿ ಕೊಟ್ಟರೆ ಭಾಳ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಆರೋಗ್ಯಗಳಲ್ಲಿ. ಸೊ ಈ ಗಣೇಶನ ವಿಚಾರದಲ್ಲಿ ಗರಿಕೆಯನ್ನು ವಿಶೇಷವಾಗಿ ಪೂಜೆಯಲ್ಲಿ ಬಳಸ್ತೇವೆ ನೋಡಿ. ಗರಿಕೆಯನ್ನು ಬಳಸ್ತೇವೆ, ಅದ್ರ ಜೊತೆಗೆ ಎಕ್ಕದ ಹೂವಿನ ಹಾರವನ್ನು ಹಾಕ್ತೇವೆ. ನಿಮಗೆ ನಾನು ಇದಕ್ಕೆ ಮೊದಲೊಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾಳಷ್ಟು ವಿಷಯ ತಿಳಿಸಿದ್ದೆ. ಈ ಎಕ್ಕೆಯ ಎಲೆಯ ಹೂವನ್ನು ನಮ್ಮ ಅಜ್ಜಿ ನನಗೆ ಮೈಸರಿ ಇಲ್ಲ ಅಂತಂದರೆ ಮೂಗತ್ರ ತಂದು ಹಿಂಗೆ ಹೊಡಿತಿದ್ಲು. ಅಂದರೆ ನಮ್ಮ ಹಿರಣ್ಯ ಗರ್ಭ ಅಂತ ಕರಿತೇವೆ, ಚಿಕ್ಕ ಮೆದುಳು. ನಮಗಿಲ್ಲಿ ನಾವು ಅಂದ್ಕೊಂಡಂಗೆ ಇದೊಂದು ದೊಡ್ಡ ಮೆದುಳಿದೆ. ಬಟ್ ಅದು ನೀವು ಪುಟ್ಟ ಮಕ್ಕಳಲ್ಲಿ ನೋಡಿರ್ತೀರ, ಅದರ ಒಂದು ಈ ನೆತ್ತಿಯ ಭಾಗದಲ್ಲಿ ಚಿಕ್ಕದಾಗಿ ಇಟ್ ಬೀಟ್ಸ್ ಲೈಕ್ ಎ ಹಾರ್ಟ್. ನೀವು ಪುಟ್ಟ ಮಕ್ಕಳಲ್ಲಿ ನೋಡ್ಬೋದು, ಒಂದೊಂದು ಸಲ ಅನಿಸುತ್ತೆ ನೀವು ಸೂಕ್ಷ್ಮವಾಗಿ ನೋಡಿದಾಗ ಅದೊಂಥರ ಹಿಂಗೆ ಶೇಕ್ ಆಗ್ತಾ ಇರುತ್ತೆ ಈ ನೆತ್ತಿ. ಅದಕ್ಕೆ ನೆತ್ತಿಯನ್ನು ಹುಷಾರಾಗಿ ನೋಡ್ಕೊಳ್ತಾ ಇರ್ತಾರೆ ಮಕ್ಕಳ ಟೈಮಲ್ಲಿ. ಅದಕ್ಕೆ ನೆತ್ತಿಗೆ ಏನೋ ತೊಂದರೆ ಆಗಬಾರ್ದು ಅಂತ ಅಷ್ಟು ಸೂಕ್ಷ್ಮ ಇರುತ್ತೆ ಹಿರಣ್ಯ ಗರ್ಭ ಅಂತಕ್ಕಂಥದ್ದು. ಸೊ ಆ ಸೂಕ್ಷ್ಮವಾಗಿರ್ತಕ್ಕಂತಹ ಚಿಕ್ಕ ಮೆದುಳು ಹಿರಣ್ಯ ಗರ್ಭ. ಏನು ವಿಷಯ ಮಾತಾಡ್ತಿದ್ದೆ, ಗಣೇಶ, ಒಂದು ನಿಮಿಷ. ಹಿರಣ್ಯ ಗರ್ಭ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂತಂದರೆ, ನಮಗೆ ಏನು ವಿಷಯಗಳನ್ನು ಬೇಕೋ ಅದನ್ನೆಲ್ಲ ಕೊಡ್ತಾ ಬರ್ತದೆ. ದೊಡ್ಡ ಮೆದುಳು ದೊಡ್ಡದಾಗೆಲ್ಲ ಇಟ್ಕೊಂಡಿದೆ, ಚಿಕ್ಕ ಮೆದುಳು ಏನು ಮಾಡುತ್ತೆ, ಅದರಲ್ಲಿರ್ತಕ್ಕಂಥ ಕಲೆಕ್ಟಿವ್ಸನ್ನು ತಗೊಳ್ತಾ ಇರ್ತದೆ. ಸೊ ನೋಡಿ, ಅದನ್ನೇ ಹೇಳೋದು. ಎಷ್ಟೇ ವಿಷಯ ಮಾತಾಡ್ತಾ ಇದ್ರು ಕೂಡ ಕೆಲವೊಂದು ಸಲ ಏನೋ ಮಧ್ಯದಲ್ಲಿ ಡಿಸ್ಟ್ರಾಕ್ಷನ್ ಆದಾಗ ನಾವು ಎಲ್ಲಿದ್ದೀವಿ ಅಂತ ಹುಡುಕೋದಕ್ಕೆ ತಗೊಳ್ಳೋಂಥ ಸಮಯ ಇರುತ್ತೆ ನೋಡಿ. ಅದೆಲ್ಲ ಕೂಡ ಭಾಳ ಇಂಪಾರ್ಟೆಂಟ್ ರೀ. ಏನೋ ಹೇಳೋದಕ್ಕೆ ಹೋಗಬಾರ್ದಾಗ್ತದೆ. ಸೊ ಅದರಿಂದ ಹಿರಣ್ಯ ಗರ್ಭದ ವಿಚಾರವನ್ನು ಮತ್ತಷ್ಟು ಹೇಳಬೇಕು ಅಂದರೆ ಇನ್ನೂ ಬಹಳಷ್ಟಿದೆ. ಅದರಲ್ಲಿ ಅದು ಚಕ್ರಗಳ ವಿಚಾರದಲ್ಲಿ ಬಂದಾಗ ಮುಂದುವರೆದ ಭಾಗವಾಗಿ ಬರುತ್ತದೆಲ್ಲ ಕೂಡ. ಇದು ಈ ನಮ್ಮ ಈ ಸಂಪ್ರದಾಯದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಗಣಪತಿ ಪೂಜೆದ ವಿಶೇಷತೆ ಬಗ್ಗೆ ಅಲ್ಲಿ ಹೇಳಬೇಕಾದಾಗ, ಇಲ್ಲಿ ಗಣೇಶನನ್ನು ಇಡ್ತಕ್ಕಂಥದ್ರಲ್ಲಿ ಕೂಡ ಭಾಳಷ್ಟು ಮಂದಿಗೆ ಒಂದಷ್ಟು ಗೊಂದಲ. ನಾವು ಮಣ್ಣಿಂದ ಇಡಬೇಕಾ, ಇಷ್ಟು ಚಿಕ್ಕದಿಡಬೇಕಾ, ಇಷ್ಟು ದೊಡ್ಡದಿಡಬೇಕಾ, ಬೆಳ್ಳಿದಿಡಬೇಕಾ, ಬಂಗಾರದಿಡಬೇಕಾ? ನೀವು ಯಾವುದೇ ಇಟ್ಟರೂ ಕೂಡ, ನಾನು ಅದನ್ನೇ ಹೇಳ್ತಾ ಇರೋದು, ಆ ಯಥಾಶಕ್ತಿ ಅನ್ನೋ ಪದ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಥಾಶಕ್ತಿ ಅನ್ನೋ ಪದದಲ್ಲಿ ನಿಮ್ಮ ಶಕ್ತಿಗೆ ಮೀರಿ ಮಾರೋದಕ್ಕೆ ಹೋಗಬಾರ್ದು. ನನಗೆ ಇಷ್ಟು ಭಗವಂತ ಈ ವರ್ಷ ಇಷ್ಟು ಕೊಟ್ಟಿದ್ದಾನೆ, ಇಷ್ಟರಲ್ಲಿ ಮಾಡಿದ್ವಿ, ಸಂತೋಷ. ಏನು ಕೊಟ್ಟನೋ ಪ್ರಸಾದ ಮಾಡ್ಕೊಂಡ್ವಿ, ತಿಂದ್ವಿ, ಸ್ವೀಕಾರ. ಮತ್ತು ಗಣೇಶನಿಗೆ ಕಡುಬು ಮೋದಕಗಳನ್ನು ಮಾಡ್ತಕ್ಕಂಥದ್ದು, ಅದರಲ್ಲಿ ಕೂಡ ವಿಶೇಷತೆಯನ್ನು, ಅದರಲ್ಲಿ ಬಹಳಷ್ಟು ವಿಧವಾದ ಈ ಭೋಜನ ಪ್ರಿಯರು, ಹಬ್ಬವನ್ನು ಮಾಡಿದಾಗ ಭೋಜನ ಪ್ರಿಯರು ವಿಶೇಷವಾದ ಅಡುಗೆಗಳನ್ನು ಮಾಡಿಕೊಂಡು ತಿಂತಾರೆ. ಮಾಮೂಲಿ ಹಬ್ಬದ ಅಡುಗೆ ಅಂದರೆ ಕೋಸಂಬರಿ, ಇದು ಹಣ್ಣುಗಳು, ಇದೆಲ್ಲ ಕೂಡ ಆರೋಗ್ಯಕ್ಕೆ ಪೂರಕವಾದಂಥದ್ದು ಅಂತ. ನಿತ್ಯ ಆಪಲ್ ತಿನ್ನೋ, ನಿತ್ಯ ಬಾಳೆಹಣ್ಣು ತಿನ್ನೋರು ತಿಂತಾರೆ. ಬಟ್ ಎಲ್ರಿಗೂ ಸಾಧ್ಯನಾ? ಇಲ್ಲ. ಹಬ್ಬದ ದಿನ ಹೋಗ್ತೀವಿ, ಒಂದಷ್ಟು ಥರ ಹಣ್ಣು ತರ್ತೀವಿ, ನಾವು ಹಬ್ಬ ಮಾಡಿದ್ವಪ್ಪ ಅಂತ ಹೇಳಿ ಆ ಒಂದಷ್ಟು ಬಾಳೆಹಣ್ಣು ರಸಾಯನನೋ ಏನೋ ಮಾಡ್ಕೊಂಡು ತಿಂತೀವಿ. ಜೊತೆಗೆ ಈ ಗಣಪತಿಯ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅಭಿಷೇಕ ಬರ್ತದೆ. ವಿಶೇಷವಾಗಿ ಅಭಿಷೇಕದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಒಂದಷ್ಟು ಡ್ರೈ ಫ್ರೂಟ್ಸು ಇದೆಲ್ಲ ಹಾಕಿ ಆ ದೇವರಿಗೆ ನೈವೇದ್ಯವನ್ನು ಮಾಡಿ ನಾವು ಸ್ವೀಕಾರ ಮಾಡೋದರ ಉದ್ದೇಶ, ಅದರ ಹಿಂದೆ ನೈವೇದ್ಯವನ್ನು ಮಾಡಿ ಭಗವಂತನನ್ನು ರಕ್ಷಣೆ ಮಾಡೋ, ನನಗೆ ಉತ್ತಮವಾದ ಆರೋಗ್ಯವನ್ನು ಕೊಡು ಅಂತ ಹೇಳಿ ಹಾಲಿನಲ್ಲಿ ಬಹಳಷ್ಟು ಉತ್ತಮವಾದಂತಹ ಆರೋಗ್ಯಯುತವಾದ ಶಕ್ತಿ ಸಿಗುತ್ತೆ. ಆ ಮೊಸರಿನಲ್ಲಿ ಕೂಡ ಅದೇ ರೀತಿಯಾದಂಥ ಶಕ್ತಿ ಇರ್ತದೆ. ಹೀಗೆ ಪ್ರತಿಯೊಂದು ಕೂಡ ನಮ್ಮ ದೇಹಕ್ಕೆ ಏನು ಬೇಕೋ ಅದಷ್ಟು ಕೂಡ ಪ್ರೊವೈಡ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಅಭಿಷೇಕವನ್ನು ಮಾಡ್ತೇವೆ, ಆ ಪ್ರಸಾದವನ್ನು ತಗೊಂಡು. ಮತ್ತು ಮಂಗಳಾರತಿಯನ್ನು ಮಾಡ್ತೇವೆ. ಮಂಗಳಾರತಿಯಲ್ಲಿ ಕೂಡ ವೈಜ್ಞಾನಿಕವಾಗಿ ಒಂದಷ್ಟು ಸತ್ಯಗಳಿದೆ. ಅದೇನಪ್ಪ ಅಂದರೆ, ಮನೆಯ ಅಥವಾ ಸ್ಥಳದಲ್ಲಿ ಮಂಗಳಾರತಿಯನ್ನು ಮಾಡಿದಾಗ ಕಾಣದ ಒಂದಷ್ಟು ಒಂದು ಕಣ್ಣಿಗೆ ಕಾಣದಂತಹ ಸೂಕ್ಷ್ಮಗಳೇನಾದರೂ ಸೂಕ್ಷ್ಮಜೀವಿಗಳಿದ್ದರೆ ಕೂಡ ಅದು ನಶಿಸುತ್ತೆ ಅಂತ ಅದಕ್ಕೆ ಆದಂಥ ಕರ್ಪೂರ ಇದೆ. ಸೊ ಯು ಕ್ಯಾನ್ ಸಿ ದಟ್. ಒಂದೊಂದು ಟೈಮ್ ನಾನು ಭಾಳಷ್ಟು ಪೂಜೆ ಮಾಡಿದ್ದೇನೆ, ಬಟ್ ಎಲ್ಲದರಲ್ಲೂ ಆ ಥರ ಅನಿಸಿಲ್ಲ. ಕೆಲವುದರಲ್ಲಿ ಮಾತ್ರ ಕಪ್ಪಗೆ ನಾವು ಹಚ್ಚಿದ ಮೇಲೆ ಗಾಳಿಯಲ್ಲಿ ಕಪ್ಪಗೆ ಒಂದಷ್ಟು ಇದು ಬರ್ನ್ ಆಗಿ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಅದೇನೆಂದರೆ ಗಾಳಿಯಲ್ಲಿರ್ತಕ್ಕಂಥ ಒಂದಷ್ಟು ಇದನ್ನು ಅಬ್ಸಾರ್ಬ್ ಮಾಡುತ್ತೆ ಅಂತಕ್ಕಂಥದ್ದು. ಅದು ಕೆಲವು ಕರ್ಪೂರಗಳು ಮಾತ್ರ ಆ ಥರ ಮಾಡುತ್ತೆ. ಹಾಗೆ ನಾವು ಸುಗಂಧಿಂ ಪುಷ್ಟಿವರ್ಧನಂ ಅಂತ ಹೇಳ್ತೇವೆ. ಪೂಜೆ ಎಲ್ಲ ಮಾಡಬೇಕಾದ್ರೆ ಒಂದು ಉತ್ತಮವಾದ ಒಂದು ವಾತಾವರಣ ಇರಬೇಕು ಅಂತ ಏನು ಮಾಡ್ತೀವಿ ಅಂದರೆ,
ಸಾಂಬ್ರಾಣಿ ಕಡ್ಡಿಯನ್ನು ಹಚ್ತೇವೆ ಪೂಜೆಯ ಸಮಯದಲ್ಲಿ. ಅದೇನು ಮಾಡುತ್ತೆ, ಮನೆಯನ್ನೆಲ್ಲ ಕೂಡ ಒಂದು ಒಳ್ಳೆಯ ಸುಗಂಧಭರಿತವಾದ ವಾಸನೆಯನ್ನು ಕೊಡ್ತದೆ. ಅನಂತರದಲ್ಲಿ ಬಂದಂಥವರಿಗೆ, ಹೆಣ್ಣು ಮಕ್ಕಳಿಗೆ, ನಾನು ಹೇಳ್ದಂಗೆ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಮತ್ತು ಒಂದಷ್ಟು ಕುಪ್ಸದ ರವಿಕೆ ಕಣ, ಸೀರೆ, ಕೈಯಲ್ಲಾಗೋರು ಪಂಚಶಲ್ಯಗಳು, ಸೀರೆಗಳನ್ನು ಕೊಡುವಂಥ ಅಭ್ಯಾಸ ಇದೆ. ವಾಯನ ದಾನವನ್ನು ಕೊಡ್ತಾರೆ. ಮತ್ತು ವಿಶೇಷವಾಗಿ ಇದು ವಾಯನ ದಾನ ಏನಪ್ಪ ಅಂತಂದರೆ, ಯಾರು ಬ್ರಾಹ್ಮಣರನ್ನು ಕರೆದು ಊಟವನ್ನು ಮಾಡಿಸೋದಕ್ಕೆ ಆಗೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ, ಹೊರಗಡೆ ಒಬ್ಬ ಬ್ರಾಹ್ಮಣನನ್ನು, ವಿಶೇಷವಾಗಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಬ್ರಾಹ್ಮಣನನ್ನು ಕರೆದು ಆ ವ್ಯಕ್ತಿಗೆ ವಾಯನ ದಾನ ಅಂತ ಕೊಡ್ತಾರೆ. ಅಂದರೆ ಅವರಿಗೆ ಯಥಾಶಕ್ತಿ, ಮತ್ತು ಇಲ್ಲಿ ಅವರಿಗೆ ಯೋಗ್ಯ ಇರತಕ್ಕಂತಹ, ಅದಕ್ಕೆ ಅರ್ಹರಿರ್ತಕ್ಕಂಥವ್ರನ್ನ ಕರೆದು ಒಂದಷ್ಟು ಅಕ್ಕಿ, ಬೇಳೆ, ಧಾನ್ಯಗಳು, ಆಮೇಲೆ ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಅವರು ಊಟ ಮಾಡ್ಕೋಬೇಕು ಮನೆಗೆ ಹೋದ್ಮೇಲೆ. ಸಾಸಿವೆ ಕಾಳು, ಆಮೇಲೆ ಎಣ್ಣೆ, ಏನದು ಊಟಕ್ಕೆ ಬಳಸ್ತಕ್ಕಂಥ ಎಣ್ಣೆ, ತುಪ್ಪ, ಹಾಲು, ಮೊಸರು, ಜೊತೆಗೆ ಹುಣಸೆ ಹಣ್ಣು ಕೊಡ್ತಕ್ಕಂಥವ್ರು. ನಾನು ಹೇಳ್ತಾ ಇರೋದು ತರಕಾರಿಗಳು, ಮನೆಯಲ್ಲಿದ್ದರೆ ತರಕಾರಿಗಳನ್ನು ಕೊಡ್ತಕ್ಕಂಥದ್ದು. ಇದೇನೆಂದರೆ ಅವ್ರ ಮನೆಗೆ ಹೋಗಿ, ನಮ್ಮ ಮನೇಲಿ ಊಟ ಮಾಡಿಲ್ಲ ಹಬ್ಬದ ದಿನ, ಅವ್ರ ಮನೆಗೆ ಹೋಗಿ, ಯಾಕೆಂದರೆ ಎಲ್ಲರ ಮನೆಗಳಲ್ಲಿ ಕೆಲವೊಮ್ಮೆ ಊಟ ಮಾಡುವಂಥ ಪರಿಸ್ಥಿತಿ ಇರೋದಿಲ್ಲ. ಸೊ ಅದಕ್ಕೇನು ಮಾಡ್ತಾರೆ ಅಂದರೆ, ವಾಯನದಾನವನ್ನು ತೆಗೆದುಕೊಂಡು ಅವರು ಇವರ ಹೆಸರಿನಲ್ಲಿ ಇಂಥವ್ರು ಕೊಟ್ಟಿದ್ದಾರೆ ಅಂಥೇಳಿ ಅವರೇ ಖುದ್ದಾಗಿ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಅವರ ಹೆಸರು ಹೇಳಿಕೊಂಡು ಅನ್ನದಾತ ಸುಖೀ ಭವ ಅಂತ ಹೇಳಿ ಆ ಊಟವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದಿದೆ. ಸೊ ಇದೆಲ್ಲ ಕೂಡ ಒಂದು ಗಣಪತಿಯ ಹಬ್ಬದ ಹಿಂದೆ ಇರತಕ್ಕಂಥ ಹಲವಾರು ವಿಷಯಗಳು. ಇದರ ಜೊತೆಯಲ್ಲಿ ಇನ್ನು ಹೊರಗಡೆ ನಮ್ಮ ಪುಟ್ಟ ಮಕ್ಕಳುಗಳು, ಹುಡುಗರುಗಳು, ದೊಡ್ಡವರು ಎಲ್ಲರೂ ಸೇರಿಕೊಂಡು ಈ ಹೊರಗಡೆ ಗಣೇಶನನ್ನು ಕೂಡಿಸ್ತಾರೆ. ಅದನ್ನು ಬೀದಿ ಗಣೇಶ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ, ಅದು ಬೀದಿ ಗಣೇಶ ಏನಲ್ಲ. ಅವರೆಲ್ಲ ಒಟ್ಟಾಗಿ ಒಂದು ಉತ್ತಮವಾದ ಸ್ಥಳವನ್ನು, ಅಲ್ಲಿ ನೋಡಿ ಆಗಿಟ್ಟಾಗ ಕೂಡ ಸ್ಥಳ ಎಲ್ಲ ಶುದ್ಧ ಮಾಡ್ತಾರೆ, ನೀಟಾಗಿ ಕ್ಲೀನ್ ಮಾಡ್ತಾರೆ. ಒಂದು ಯಾವುದೋ ಒಂದು ಜಾಗ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಮಾಡಿಕೊಂಡು, ಅದಕ್ಕೆ ಬೇಕಾದಂಥ ಪೂರಕವಾದಂಥ ಎಲ್ಲ ವಿಷಯ, ಯಾರ್ಯಾರ ಹತ್ರ ಪರ್ಮಿಷನ್ ತೊಗೋಬೇಕು ಎಲ್ಲ ತೊಗೊಂಡು ಅವರೆಲ್ಲ ಸೇರಿಕೊಂಡು ಆ ಒಂದು ಸುತ್ತಮುತ್ತಲು ಇರತಕ್ಕಂತಹ ಹುಡುಗರುಗಳು, ದೊಡ್ಡವರು, ವಯಸ್ಸಾದವರು, ಹಿರಿಯರು ಎಲ್ಲರೂ ಬರ್ತಾರೆ. ಆ ದೇವರನ್ನು ನಮಸ್ಕಾರ ಮಾಡ್ಕೊಳ್ತಾರೆ. ವಿಶೇಷವಾಗಿ ಅವರು ಏನು ಮಾಡ್ತಾರೆ ಅಂದರೆ, ಮನೆಗಳಿಗೆ ಪ್ರಸಾದಗಳನ್ನು ಕಳಿಸ್ತಾರೆ. ನಾವು ಈ ರೀತಿ ಪೂಜೆಯನ್ನು ಮಾಡಿದ್ವಿ, ನಾವು ಪೂಜೆ ಮಾಡಿ ಒಳ್ಳೆ ಕಡೆಯಿಂದ ಪ್ರಸಾದ ಅಂತಂದರೆ ಹೇಗಂದರೆ, ಒಂದು ಶುದ್ಧತೆಯಿಂದ, ಒಂದು ಮಡಿಯಿಂದ ಮಾಡಿರ್ತಕ್ಕಂತಹ ಪ್ರಸಾದ. ಇಲ್ಲಿ ಮಡಿ ಅಂದರೆ ಶುದ್ಧತೆ, ಶುದ್ಧವಾಗಿ ಮಾಡಿರ್ತಕ್ಕಂತಹ ಒಂದು ಆಹಾರ ಪದಾರ್ಥವನ್ನು ದೇವರಿಗೆ ನೈವೇದ್ಯವಾಗಿ ಕೊಟ್ಟು, ಅದನ್ನು ಕೆಲವೊಮ್ಮೆ ನಾವು ಹುಡುಗರಿದ್ದಾಗ ನಮ್ಮ ಮನೆಗಳಿಗೆ ತಂದು ಕೊಡ್ತಾಯಿದ್ರು, ನಾವು ಹೋಗಲಿಲ್ಲ ಅಂತಂದರೂ ಕೂಡ. ಸೊ ಆ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡಿ, ಅನಂತರದಲ್ಲಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ, ಗಣಪತಿಯನ್ನು ಸಣ್ಣ ಪುಟ್ಟ ಮನೆಗಳಲ್ಲಿ ಬಿಡ್ತಕ್ಕಂಥದ್ದಕ್ಕೆ, ಹೊರಗಡೆ ಗಣೇಶಗಳನ್ನು ಬಿಡಬೇಕಾದ್ರೆ ಜಾಗರೂಕರಾಗಿರಿ. ನೀರಿರ್ತಕ್ಕಂಥ ಜಾಗಗಳು, ಈಗ ಮಳೆಗಳು ಬೇರೆ ಬಂದಿದೆ, ಮಳೆ ಬಂದಿರತಕ್ಕಂಥದ್ದು ಹಳ್ಳಿಗಳಲ್ಲಿ ಕೆರೆಗಳಿಗೆ, ಬಾವಿಗಳಿಗೆ ನೀವು ಗಣೇಶನ ಬಿಡೋದಕ್ಕೆ ಅಂತ ಹೋಗ್ತೀರಾ, ಜೋಪಾನವಾಗಿ, ಕಾಲು ಜಾರಿದ್ರೆ ಕಷ್ಟ ಆಗ್ತದೆ. ಮತ್ತು ಗುಂಪಾಗಿ ಹೋದಾಗ ಎಲ್ಲರೂ ಒಬ್ರನ್ನೊಬ್ರು ಗಮನಿಸ್ಕೊಳ್ಳಿ, ಯಾರು ಬಂದಿದ್ದರು. ಯಾಕೆಂದರೆ ಒಂದು 10-15 ಜನ ದೊಡ್ಡ ಗಣೇಶನನ್ನು ಒಳಗಡೆ ಬಿಡೋದಕ್ಕೆ ಹೋಗ್ತಾರೆ. ಆ ಭಾರದ ಸಮಯದಲ್ಲಿ ಅದನ್ನು ಹೆಚ್ಚು ಕಡಿಮೆ ಆದಾಗ ತೊಂದರೆಗಳಾಗ್ತಕ್ಕಂಥದ್ದು ಇರ್ತದೆ. ಸೊ ಎಲ್ಲರೂ ಕೂಡ ಒಂದು ಹಬ್ಬದ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸಿ ಸಂತೋಷವಾಗಿರಿ. ಅನಂತರದಲ್ಲಿ ಆರೋಗ್ಯದ ರಕ್ಷಣೆಗೋಸ್ಕರ 21 ಬಸ್ಕಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಪಾಪ ಮಾಡಿರ್ತಕ್ಕಂತಹ ಪಾಪಗಳೇನಿದೆ ನೋಡಿ, ನಾನು ಅದೇ ಹೇಳ್ತೇನೆ, ಪಾಪ ಯಾರೋ ತಿಳಿದು ಮಾಡೋಲ್ಲ, ತಪ್ಪು ಯಾರು ತಿಳಿದು ಮಾಡಲ್ಲ. ತಿಳಿದು ಮಾಡಿದ್ರೆ ತಪ್ಪದು, ತಿಳಿದು ಯಾರೂ ತಪ್ಪು ಮಾಡಲ್ಲ. ಆದರೆ ಮನಸ್ಸು ಹೇಳಿದ್ರೂ ಕೂಡ ತಪ್ಪು ಅನ್ನೋದನ್ನು, ತಿಳಿದಿದ್ರೂ ಕೂಡ ತಪ್ಪು ಮಾಡೋದನ್ನು ತಪ್ಪು ಅಂತಾರೆ. ಅದು ಕ್ಷಮಿಸಲಾರದ ಅಪರಾಧ ಅಂತ. ಆದರೆ ಇಲ್ಲಿ ನಾವು ಗಣಪತಿಯ ಪೂಜೆಗೆ ಬಂದಾಗ ನಾನು ಕೇಳ್ತೇನೆ, ಕೆಲವೊಂದು ಸಲ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ ಇರೋ ದೊಡ್ಡವ್ರ ಕಾಲು ತುಳಿದು ಬಿಡ್ತೀವಿ, ಅದು ನಮ್ಗೆ ಹಿಂದೆ ತಿರುಗ್ತೀವಿ, ಯಾರೋ ಇರ್ತಾರೆ, ಏನೋ ಟಚ್ ಆಗಿಬಿಡ್ತದೆ. ಅವೆಲ್ಲ ಉದ್ದೇಶಪೂರ್ವಕ ಇರೋದಿಲ್ಲ ಯಾರಿಗೂ, ಆದರೆ ಅನಿವಾರ್ಯವಾಗಿ ಕೆಲವೊಮ್ಮೆ ಆಗೋಗುತ್ತೆ. ಅಂತಹ ಕ್ಷಮೆಗಳು, ತಂದೆ ತಾಯಿಯನ್ನು ಬುದ್ಧಿ ಇಲ್ಲದ ವಯಸ್ಸಿನಲ್ಲಿ ಬೈದು ಬಿಡ್ತೀವಿ, ತಿಳಿಯದ ವಯಸ್ಸಿನಲ್ಲಿ, ಅಯ್ಯೋ ನಿಂಗೇನು ಗೊತ್ತಮ್ಮ ಅಂತಂದರೆ ಮುಗಿದೋಯ್ತು ಅಲ್ಲಿಗೆ. ಅಂದರೆ ಅವರು ಏನೂ ಗೊತ್ತಿಲ್ಲದೆ ನಾವಿಷ್ಟು ದೊಡ್ಡವರಾದ್ವಾ, ಅವ್ರು ನಮ್ಮನ್ನು ಇಷ್ಟು ಚೆನ್ನಾಗಿ ಸಾಕಿದ್ರ,
ಈ ಒಂದು ತಂದೆಯನ್ನು, ಅಪ್ಪನನ್ನು ಹೇಗಂದರೆ ಹಾಗೆ ನಿಂದನೆ, ಗುರುಗಳನ್ನು ನಿಂದನೆ, ವಿಶೇಷವಾಗಿ ಗುರು ನಿಂದನೆ, ಗುರುದೋಷ ಅಂತ ಹೇಳ್ತೇವೆ. ಪಾಠ ಹೇಳಿರ್ತಕ್ಕಂಥ ಮಾಸ್ಟ್ರುಗಳನ್ನು ಅಯ್ಯೋ ಇವರೇನು ಹೇಳೋದು ನಾವೇನು ಕೇಳೋದು, ಅದಕ್ಕೆ ನಾವು ಹಾಗೇ ಎದ್ದು ಬಿಟ್ಟಿರ್ತೀವಿ ಕೆಲವೊಮ್ಮೆ. ಅಂದರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗುರುದೋಷ ಏನು ಮಾಡುತ್ತೆ ಅಂತಂದರೆ, ಇದಕ್ಕೆ ಮಹಾಭಾರತದಲ್ಲಿ ಕೂಡ ಭಾಳಷ್ಟು ವಿಚಾರಗಳಿದೆ. ಅಂದರೆ ಗುರುಗಳ ನಿಂದನೆಯಿಂದ ಏನೇನಾಯಿತು ಅಂತಕ್ಕಂಥದ್ದು ಕರ್ಣ ಒಂದು ನಿದರ್ಶನ. ಅನಂತರದಲ್ಲಿ ನಿಮಗೆ ಏನದು ಆ ನಿಂದನೆಗಳು, ದೋಷಗಳು ಪರಿಹಾರ ಆಗೋದಕ್ಕೋಸ್ಕರ ನಮ್ಮ ಮನೆಗಳಲ್ಲಾಗಿರ್ತಕ್ಕಂಥ ಕೆಲವೊಂದು ದೋಷಗಳೆಲ್ಲ ಕೂಡ ಹೋಗೋದಕ್ಕೆ, ಮುಟ್ಟು ಮಡಿ ಮೈಲಿಗೆಗಳಾಗಿರ್ತದೆ, ಹಬ್ಬದ ದಿನ ನಾವು ಇದೆಲ್ಲ ಶುದ್ಧ ಮಾಡಿದಾಗ ಮಾನಸಿಕವಾಗಿ ನಮಗೊಂದು ರೀತಿಯಾದಂಥ ಸಮಾಧಾನ ಸಿಗುತ್ತೆ. ನಾವು ಹಬ್ಬ ಮಾಡಿದ್ವಿ, ಒಂದು ಸಮಾಧಾನ ಆಯ್ತಪ್ಪ, ಮನಸ್ಸಿಗೊಂದು ರೀತಿಯಾದಂತಹ ಸಂತೃಪ್ತಿ ಆಯಿತು. ಹಬ್ಬದ ಊಟ ಮಾಡ್ತೀವಿ, ಖುಷಿಯಾಗಿ ಮಾತಾಡ್ತೀವಿ, ಮತ್ತು ಸಾಯಂಕಾಲ ಗಣೇಶನನ್ನು ಬಿಡ್ತೇವೆ. ಈ ಗಣೇಶನನ್ನು ಬಿಡೋದಕ್ಕೆ ಮೊದಲು ವಿಶೇಷವಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಈ ಕಥೆಯನ್ನು ಕೇಳ್ತೇವೆ. ಕಥೆಯಲ್ಲಿ ಬಹಳಷ್ಟು ದೊಡ್ಡ ವಿಚಾರ ಇದೆ, ಬಟ್ ನಾನು ಅಷ್ಟು ದೊಡ್ಡದಾಗಿ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಈ ಸ್ಯಮಂತಕ ಮಣಿಯ ಬಗ್ಗೆ ಉಲ್ಲೇಖ ಆಗ್ತದೆ, ಅದು ಕೂಡ ಒಂದು ನೀತಿ ಕಥೆನೇ. ಏನಪ್ಪ ಅಂತಂದರೆ, ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಕೃಷ್ಣನಿಗೆ ಬಂದಂತಹ ಅಪವಾದ. ಆ ದೇವಾನುದೇವ, ಆ ಕೃಷ್ಣ ಪರಮಾತ್ಮ, ಭಗವಂತ, ಅಂತಹ ಕೃಷ್ಣನನ್ನು ಕೂಡ ಕೆಲವೊಮ್ಮೆ ಏನು ಮಾಡುತ್ತೆ ಅಂತಂದರೆ, ಈ ಕಾಲ ಅಥವಾ ಸಮಯ ಅಂತಕ್ಕಂಥದ್ದು ಮನುಷ್ಯನನ್ನು ಪರೀಕ್ಷೆಗೆ ನಿಲ್ಲಿಸ್ಬಿಡುತ್ತೆ. ಅಂತಹ ಒಂದು ಪರೀಕ್ಷೆ ಅಥವಾ ಅಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೃಷ್ಣ ಪರಮಾತ್ಮ ಸಿಕ್ಕಾಕೊಂಡ್ಬಿಡ್ತಾರೆ. ಒಂದು ಸಣ್ಣ ಉಂಗುರದಿಂದ, ಸೆಮಂತಕ ಮಣಿ ಇರ್ತಕ್ಕಂತಹ ಒಂದು ಇದು ಏನದು ಒಂದು ಮಣಿ ಇರುತ್ತೆ, ಅದು ಸರಕ್ಕೆ ಹಾಕ್ಕೊಂಡಿರ್ತಾರೆ ಅನಿಸುತ್ತೆ. ಅದು ಒಂದು ಯುದ್ಧವೇ ಆಗುತ್ತೆ ಅದರಿಂದ. ಆ ನಂತರದಲ್ಲಿ ಆ ಭಗವಂತ ಗಣಪತಿಯ ಪೂಜೆಯನ್ನು ಮಾಡಿ ಆ ದೋಷದಿಂದ ಹೊರಗಡೆ ಬರ್ತಾರೆ ಅಂತ. ಅಂದರೆ ಇದೊಂದು ಸಣ್ಣ ಉದಾಹರಣೆ. ಕಾಲಾಯ ತಸ್ಮೈ ನಮಃ ಅಂತ. ಯಾವುದನ್ನು ಕೂಡ ಕ್ಷಣಿಕದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅದು ತುಂಬ ದೊಡ್ಡ ತಪ್ಪು. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದ್ರು ಅಂತಂದರೆ, ಈ 3 ಡೈಮೆನ್ಷನ್ ಅಂತ ಹೇಳ್ತೇವೆ. ಈ ಶಿವನಿಗೆ ನೀವೆಲ್ಲ ಗಮನಿಸಿರ್ಬೋದು, ನಾನು ಇದು ಭಾಳಷ್ಟು ಸಲ ಹೇಳಿದ್ದೇನೆ, ಫೋಟೋಗಳಲ್ಲೆಲ್ಲ ನೋಡಿರ್ತೀರ. ಅಂದರೆ ಆ ಆಜ್ಞಾಚಕ್ರದ ಭಾಗದಲ್ಲಿ ಒಂದು ಕಣ್ಣಿರ್ತದೆ, ಅದನ್ನೇ 3ನೇ ಕಣ್ಣು ಅಂತ ಹೇಳ್ತಾರೆ. ಶಿವನಿಗೆ 3ನೇ ಕಣ್ಣು ತೆಗೆದ ಅಂದರೆ ಕೋಪ ಬರ್ತದೆ ಅಂತ ಹೇಳ್ತಾರೆ. ಹಾಗಲ್ಲ, ಎಲ್ಲವನ್ನು ಕೂಡ ಈ 3ನೇ ಕಣ್ಣು ಗ್ರಹಿಸ್ತಾ ಇರ್ತದೆ. ಇಲ್ಲಿ 3ನೇ ಕಣ್ಣೇನು ನೀವು ನೋಡಿದ ತಕ್ಷಣ ಕಾಣಿಸ್ಬಿಡಲ್ಲ. ಈ 3ನೇ ಕಣ್ಣು ಅಂತಕ್ಕಂಥದ್ದು ಏನಂತಂದರೆ, ಅದಕ್ಕೊಂದು ಸಣ್ಣ ಕಥೆ ಹೇಳ್ತೇನೆ. ಒಂದು ತಾಯಿ ಒಂದು ಮಗುವನ್ನು ಹೊಡಿತಿರ್ತಾಳೆ. ಅದನ್ನು ಯಾವಾಗ ಹೊಡಿತಾನೆ ಇರ್ತಾಳೆ. ಯಾರೋ ಆ ಹತ್ತಿರದಲ್ಲಿರ್ತಕ್ಕಂಥ ಮನೆಯವ್ರು ನೋಡ್ತಾರೆ, ಈ ತಾಯಿ ಏನಪ್ಪ ಹೀಗೆ ಈ ಮಗುವನ್ನು ಇಷ್ಟು ಹೊಡಿತಾಳಪ್ಪ, ಏನು ಅನ್ಸಲ್ವ ಈ ತಾಯಿಗೆ ಅಂತ ಹೇಳಿ ಆ ತಾಯಿಯನ್ನು ಒಂದು ರೀತಿಯಲ್ಲಿ ಕೆಟ್ಟ ದೃಷ್ಟಿಯಿಂದ, ಆದರೆ ಅಲ್ಲಿ ಆ ಮಗು ಏನಾಯಿತು, ತಾಯಿಯನ್ನು ಹೊಡಿತಿದ್ದು ಏನೂ ಇಲ್ಲ, ತಾಯಿಯನ್ನು ಒಂದು ದೋಷ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥದ್ದು. ಮತ್ತೆ ಅದೇ ಒಂದು ಸ್ಥಳದಲ್ಲಿ ಇನ್ನೊಬ್ಬರು ನೋಡ್ತಾರೆ, ಅಯ್ಯೋ ಆ ಮಗು ಏನು ಪಾಪ ಮಾಡಿದೆ, ಅಷ್ಟು ಒದೆಗಳು ತಿನ್ನತ್ತಲ್ಲ, ಏನೋ ಮಾಡಿದ್ರೇ ಒದೆಗಳು ತಿನ್ನುತ್ತೆ ಅಂತ ಹೇಳಿ ಆ ಮಗುವನ್ನು ದೋಷಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥದ್ದು. ನೋಡಿ, ಇಲ್ಲಿ ತಾಯಿನೋ ದೋಷ ಸ್ಥಾನದಲ್ಲಿ ಒಬ್ಬರು ನೋಡಿದ್ರು, ಮಗುವನ್ನು ದೋಷ ಸ್ಥಾನದಲ್ಲಿ, ಅಂದರೆ ತಪ್ಪು ಮಾಡಿರ್ತಕ್ಕಂಥ ಸ್ಥಾನದಲ್ಲಿ ನೋಡಿದ್ರು. ಆ ನಂತರದಲ್ಲಿ ಇನ್ನೊಬ್ಬ ಒಂದು ಅನುಭವಸ್ಥ ಅಥವಾ ಒಂದಷ್ಟು ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಅಂದರೆ ಏನೋ ಒಂದಷ್ಟು ವಿಷಯ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ, ಆ ತಾಯಿ ಹತ್ರ ಬರ್ತಾರೆ. ತಾಯಿ ಹತ್ರ ಬಂದ್ಬಿಟ್ಟು, ಅಲ್ಲಮ್ಮ ಪಾಪ ಮಗುನ ಹಾಗೆ ಹೊಡಿತಿದೆಯಲ್ಲ, ಬೇಡ, ಯಾಕೆ ಹಾಗೆ ಹೊಡಿಯೋದು ಅಂತಂದರೆ, ಸ್ವಾಮಿ ಒಂದು ಸಲ ಆದರೆ ಪರವಾಗಿಲ್ಲ, 2 ಸಲ ಆದರೆ ಪರವಾಗಿಲ್ಲ, ನಿತ್ಯ ಎಲ್ಲೋ ಹೋಗ್ತಾನೆ, ಏನೋ ಒಂದು ಕದ್ಕೊಂಡು ಎತ್ಕೊಂಡ್ಬಂದ್ಬಿಡ್ತಾನೆ. ನಮ್ಮ ಮನೇಲಿ ಅದನ್ನು ನೋಡಿದ್ರೆ ಸುಮ್ಮನೆ ಇರ್ತಾರಾ? ನಾನು ಕದ್ದೆ ಅಂತ ಅಂದ್ಕೊಳ್ಳಲ್ವಾ? ಅವ್ನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆನಾ? ಹೋಗಲಿ, ಆ ಮಗುವನ್ನು ಹೊಡೆದ್ರೆ ಅಟ್ಲೀಸ್ಟ್ ದಾರಿಗೆ ಬರ್ತಾನೆ ಅಂತ ಹೊಡಿತಿದ್ದೀನಿ ಅನ್ನೋದು ಬಿಟ್ಟರೆ, ನಾನು ಹೆತ್ತಿರೋ ಮಗು ಅಲ್ವಾ, ನಾನೇನಕ್ಕೆ ಆ ಮಗುವನ್ನು ಹಾಗೆ ದಂಡಿಸ್ತೀನಿ, ಹೇಗಂದರೆ ಹಾಗೆ ಹೊಡಿತೀನಿ ಅಂತ ಹೇಳ್ತಾರೆ. ಸೊ ಈಗ ನೋಡಿ, ಅವರಿಬ್ಬರು ಅವರಷ್ಟಿಗೆ ಡಿಸಿಷನ್ ತೊಗೊಂಡು ಹೊಟ್ಟೋದ್ರು, ತಾಯಿ ಕೆಟ್ಟೋಳು, ಮಗು ಕೆಟ್ಟೋಳು ಅಂತ. ಬಟ್ ಇಲ್ಲಿ ಆ ವ್ಯಕ್ತಿ ಏನು ನಡೀತು ಅಂತ ಕೇಳಿದ್ರಲ್ವ, ಅವರಿಗೆ ನಿಜವಾದ ಉತ್ತರ ಸಿಕ್ತು. ಮಗು ಕಳ್ಳತನ ಮಾಡ್ತಿದ್ದ, ತಾಯಿ ಅದಕ್ಕೆ ಬುದ್ಧಿ ಬರೋದಕ್ಕೋಸ್ಕರ ಏನೋ ಬುದ್ಧಿ ಬರಲಿ ಅಂತ ಹೊಡಿತಾ ಇರ್ತಕ್ಕಂಥದ್ದು ಅನ್ನೋದನ್ನು ಯಾರು ಕೇಳಿದ್ರು, ಯಾರು ನೋಡಿದ್ರು, ಇಲ್ಲ ಇವತ್ತು ಎಲ್ಲ ಹೀಗೆ ಅದಕ್ಕೆ ಈ 3 ಡೈಮೆನ್ಷನ್ ಅಂದರೆ, ನೀನು ನೋಡಿದ್ದು, ನೀನು ಅಲ್ಲಿ ಏನು ಆ ಸನ್ನಿವೇಶವನ್ನು ನೋಡಿದೆ ಅದಲ್ಲ, ಅದನ್ನು ನೀ ಏನು ಊಹಿಸ್ಕೊಳ್ತೀಯ ಅದಲ್ಲ, ಅದರ ಹಿಂದೆ ಒಂದು ಕಾಣದ ಒಂದು ಸಾಂದರ್ಭಿಕವಾದಂಥ ಒಂದು ಸತ್ಯ ಅಡಗಿರ್ತದೆ ಅಂತಕ್ಕಂಥದ್ದು. ಸೊ ಇದೆಲ್ಲ ನೀತಿಕತೆಗಳನ್ನೇ ನಮ್ಮ
ಏನದು ಈ ಸಾಂಪ್ರದಾಯದ ಪುಸ್ತಕಗಳಲ್ಲಿ ಬರೆದಿಟ್ಟರು. ನೀವು ಸತ್ಯನಾರಾಯಣ ಕಥೆಯನ್ನು ತೆಗೆದುಕೊಳ್ಳಿ, ಗಣಪತಿಯ ಕಥೆಯನ್ನು ತೆಗೆದುಕೊಳ್ಳಿ, ಗೌರಿ ಕಥೆಯನ್ನು ತೆಗೆದುಕೊಳ್ಳಿ, ಅಲ್ಲೆಲ್ಲ ಒಂದು ವಿಧವಾದಂತಹ ನೀತಿ ಕಥೆ ಇರ್ತದೆ, ಸಾರಾಂಶ ಇರುತ್ತೆ. ಅಲ್ಲಿ ಅವರವರ ಒಂದು ಕ್ಯಾರೆಕ್ಟರೈಸೇಷನ್ಸ್ ಇರುತ್ತೆ. ಕೃಷ್ಣ ಅಂದ ತಕ್ಷಣ ನಾವು ದೇವರು ಅಂತೀವಿ, ಅಂಥ ಕೃಷ್ಣ ತಪ್ಪು ಮಾಡೋದನ್ನ, ಅಂತಹ ಒಂದು ಸಂದೇಹವನ್ನು ಸೃಷ್ಟಿ ಮಾಡ್ತಕ್ಕಂತಹ ಸನ್ನಿವೇಶ ಆ ಭಗವಂತನ ಜೀವನದಲ್ಲಿ ನಡೆಯುತ್ತೆ ಅಂತಂದರೆ ಅದು ಏನು, ಬರೀ ಚಂದ್ರನನ್ನು ನೋಡಿದ್ದಕ್ಕೆ. ಸೊ ಗಣಪತಿ ಹಬ್ಬದ ದಿನ ವಿಶೇಷವಾಗಿ ಯಾರೂ ಕೂಡ ಚಂದ್ರನನ್ನು ನೋಡೋದಕ್ಕೆ ಅಂತ ಪ್ರಯತ್ನ ಮಾಡಬೇಡಿ. ಈಗ ನನ್ನದೊಂದೇ ಒಂದು ಪ್ರಶ್ನೆ, ಸಾಮಾನ್ಯವಾಗಿ ಸಹಜವಾಗಿ ಮಾಡಬೇಡ ಅಂದಿದ್ದನ್ನು ನಾವು ಮಾಡಬೇಕು ಅನ್ನೋ ಮನಸ್ಸು ನಮಗೆ ಬರುತ್ತೆ. ತಿಳ್ಕೋಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ಏನು ಚಂದ್ರನ ನೋಡಿದ್ರೆ ಏನಾಗ್ಬಿಡ್ತದೆ, ಅದು ಆಗೋದು ಬಿಡೋದು ಗೊತ್ತಿಲ್ಲ, ಮಾಡಬೇಡ ಅಂದಿದ್ದನ್ನು ಮಾಡ್ತಿದ್ದೀವಿ ಅನ್ನೋದೇ ದೊಡ್ಡ ತಪ್ಪು. ಅದಕ್ಕೇನು ಮಾಡಿದ್ರು ಅಂತಂದರೆ, ಆ ಒಂದು ಚಂದ್ರನ ನೋಡಿರ್ತಕ್ಕಂತಹ ದೋಷ ನಮಗೆ ಬರಬಾರ್ದು. ಅಂದರೆ ಇದ್ರ ಹಿಂದೆ ಇನ್ನೂ ಒಂದು ಸತ್ಯ ಅಡಗಿದೆ. ಏನಪ್ಪ ಅಂದರೆ, ದೊಡ್ಡವರು ಏನಾದರೂ ಹೇಳಿದ್ದಾರೆ ಅಂತಂದರೆ, ತಂದೆ ತಾಯಿ ಗುರುಗಳು ಇದನ್ನು ಮಾಡಬೇಡಪ್ಪ ಅಂತ ಹೇಳಿದ್ದಾರೆ ಅಂತಂತಂದರೆ ಅದರ ಹಿಂದೆ ಬಲವಾದ ಕಾರಣ ಇರುತ್ತೆ. ನಿನ್ನ ಅನುಭವದಲ್ಲಿ ದೊಡ್ಡವರು ನಿನಗೆ ಇದಾಗಿ ಬರಲ್ಲ, ನೀನು ಮಾಡಬೇಡೋ ಇದು ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಿನಗೆ ಏನು ಆಗಿ ಬರುತ್ತೆ, ಏನು ಅವ್ರು ಏನೋ ಒಂದು ಹೇಳಿರ್ತಾರೆ, ಅದನ್ನು ನೀನು ಮೀರಿ ಹೋಗ್ತಾ ಇದೀಯಾ ಅಂತಂದರೆ ನೀನು ಏನೋ ಒಂದು ದೋಷಕ್ಕೆ ಸಿಕ್ಕಾಕ್ಕೊಳ್ತಿದೀಯಾ ಅಂತ. ಆ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಆ ಪುಸ್ತಕದಲ್ಲಿ ಒಂದು ಶ್ಲೋಕ ಬರ್ತದೆ. ನನಗೀಗ ಆ ಶ್ಲೋಕ ಪುಸ್ತಕ ಇಲ್ಲ, ನೀವೆಲ್ಲರೂ ಕೂಡ ಇಲ್ಲಿ 3 ವಿಷಯ ತಿಳ್ಕೊಂಡಿದ್ರಿ ಅಂದ್ಕೊಳ್ಳಿ. ಪಾಸ್ಟು, ಪ್ರೆಸೆಂಟು, ಫ್ಯೂಚರು. ಅಂದರೆ ಹಿಂದೆ ನಡೆದಿರೋದು, ಇವಾಗ ನಡೀತಾ ಇರೋದು, ಮುಂದೆ ನಡೆಯೋದು. ಈ ಪಾಸ್ಟ್ದು ಅಂದರೆ ಹಿಂದೆ ಯಾವಾಗಾದರೂ ಗೊತ್ತಿಲ್ಲದೆ ನೀವು ಯಾವುದೋ ಗಣಪತಿ ಹಬ್ಬದಲ್ಲಿ ನೋಡಿರ್ತಕ್ಕಂಥ ಚಂದ್ರದೋಷ ನಿಮ್ಮ ಮನಸ್ಸಲ್ಲಿದ್ದರೂ ಕೂಡ, ಇಫ್ ಯು ಬಿಲೀವ್ ದಟ್ ಶ್ಲೋಕ, ನೀವು ಅದನ್ನು ಒಪ್ಕೊಳ್ಳೋದಾದರೆ ನಿಮ್ಗೆ ಹೌದು ನಾವು ವರ್ಷ ಪೂಜೆ ಮಾಡ್ತೀವಿ, ಅದನ್ನು ಹೇಳ್ತೀವಿ ಅನ್ನೋದಾದರೆ, ಅದನ್ನು ಹೇಳಿದ ತಕ್ಷಣ ಈ ಮನಸ್ಸು ಕ್ಲೀನ್ ಆಗೋದಿದೆಯಲ್ಲ, ದೇಹ ಸ್ನಾನ ಮಾಡ್ತೀವಿ, ಶುದ್ಧ ಆಗ್ತೀವಿ, ನೀರು ಹಾಕ್ಕೊಂಡ್ವಿ, ಅದನ್ನು ನೋಡಿ ಅಲ್ಲಿ ಕೂಡ ಅಷ್ಟೇ ನೀರನ್ನು ಹಾಕ್ಕೊಳ್ಬೇಡ. ಗಂಗೆ ಚೈವನೇ ಚೈವ ಗೋದಾವರಿ ಸರಸ್ವತಿ ಅಂತ ಹೇಳ್ಕೊಂಡು ನೀವು ಮಾಡೋ ಶ್ಲೋಕದಿಂದ ಮಾಡಿದಾಗ ದೇಹದ ಶುದ್ಧತೆ ಬರಬೇಕು ಅಂದರೆ ಮನಸ್ಸು ಒಪ್ಕೋಬೇಕಾಗತ್ತೆ. ಸೊ ಆ ಮನಸ್ಸಿಗೆ ನೀವು ಸ್ವಲ್ಪ ಮನಸ್ಸಿಗೆ ಚುರುಕು ಮೂಡಿಸೋದು ಅಂದರೆ ಇಂಥದ್ದನ್ನೆಲ್ಲ ನೀವು ಕೊಟ್ಟಾಗ ಏನಾಗುತ್ತೆ ಅಂದರೆ, ನಿಮ್ಮ ಮನಸ್ಸು ಆಟೋಮೆಟಿಕ್ಕಾಗಿ ನಿಮ್ಮ ಒಳಗಡೆ ಇರತಕ್ಕಂತಹ